ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವಿನೋದ್ ಕುಮಾರ್ ಆ್ಯಂಡ್ ನಮ್ಮ ಚಾನಲ್ಗೆ ಮತ್ತೆ ಸ್ವಾಗತ ಸುಸ್ವಾಗತ. ಸೊ ಗೈಸ್, ನಾವು ಇಲ್ಲಿವರೆಗೂ ಪೈಥಾನ್ ಬೇಸಿಕ್ಸ್ನ ಕವರ್ ಮಾಡ್ಕೊಂಬಂದಿದ್ದೀವಿ. ಸೊ ಪೈಥಾನ್ ಬೇಸಿಕ್ಸಲ್ಲಿ ನಾವು ಕವರ್ ಮಾಡಿದ್ದು ಬಂದುಬಿಟ್ಟು ಸಿಂಟ್ಯಾಕ್ಸ್ ಆ್ಯಂಡ್ ಸಿಮ್ಯಾಂಟಿಕ್ಸ್, ವೇರಿಯೇಬಲ್ ಆ್ಯಂಡ್ ಡೇಟಾ ಟೈಪ್ಸ್ ಆ್ಯಂಡ್ ಡೇಟಾ ಟೈಪ್ಸಲ್ಲಿ ಡಿಫ್ರೆಂಟ್ ಡೇಟಾ ಟೈಪ್ಸ್ ಯಾವ್ಯಾವು ಲೈಕ್ ಲಿಸ್ಟ್, ಟಪಲ್, ಡಿಕ್ಷನರಿ, ಕಾಂಪ್ರಿಹೆನ್ಷನ್ಸ್ ಇವೆಲ್ಲ ನೋಡ್ಕೊಂಬಂದಿದ್ದೀವಿ. ಆ್ಯಂಡ್ ಇಲ್ಲಿವರೆಗೂ ಪೈಥಾನ್ ಬೇಸಿಕ್ಸ್ ಅಂತ ಏನಕ್ಕೆ ಅಂದೆ ಅಂದರೆ, ಸೊ ಇದು ನಿಮಗೆ ಫೌಂಡೇಶನ್ ಥರ. ಸೊ ಇಲ್ಲಿ ನೀವು ಕಾನ್ಸೆಪ್ಟ್ಸನ್ನು ಕ್ಲಿಯರಾಗಿ ಅರ್ಥ ಮಾಡ್ಕೊಂಡಿದ್ದರೆ ನೆಕ್ಸ್ಟ್ ನಾವು ಈ ಪೈಥಾನ್ ಇಂಟರ್ಮೀಡಿಯೇಟಿಂದ, ಸೊ ಪೈಥಾನ್ ಇಂಟರ್ಮೀಡಿಯೇಟ್ ನಿಮಗೆ ಫಂಕ್ಷನ್ಸಿಂದ ಸ್ಟಾರ್ಟ್ ಆಗುತ್ತೆ. ಫಂಕ್ಷನ್ಸು ಆ್ಯಂಡ್ ಡಿಫ್ರೆಂಟ್ ಊಪ್ಸ್ ಕಾನ್ಸೆಪ್ಟ್ ಆ್ಯಂಡ್ ಎರರ್ನ ಹ್ಯಾಂಡಲ್ ಮಾಡೋದು ಹೆಂಗೆ, ಸೊ ಇದೆಲ್ಲ ಇಲ್ಲಿ ಇಂಟರ್ಮೀಡಿಯೇಟಿಂದ ಅಡ್ವಾನ್ಸ್ ಲೆವೆಲ್ ಹಂಗೆ ನೆಕ್ಸ್ಟ್ ಮೈಲ್ ಸ್ಟೋನ್ಸ್ ಇದೆ. ಸೊ ನಿಮಗೆ ಬೇಸಿಕ್ಸಿಂದ ಇಂಟರ್ಮೀಡಿಯೇಟ್ಗೆ ಹೋಗೋಕ್ಕೆ ಈ ಇಂಟರ್ಮೀಡಿಯೇಟ್ ಅಲ್ಲಿ ನೀವೇನು ಕಲಿತೀರಾ ಅಂತಂದರೆ, ಪ್ರೊಡಕ್ಷನ್ ಲೆವೆಲಲ್ಲಿ ನಾವು ಕೋಡ್ ಹೆಂಗೆ ಬರೆಯೋದು. ಈಗ ನಾವು ಇಲ್ಲಿವರೆಗೂ ಬೇಸಿಕ್ಸಲ್ಲಿ ಏನು ಮಾಡಿದ್ದೀವಿ, ಸಿಂಪಲ್ಲಾಗಿ ಕೋಡ್ ಬರೆಯೋದು ಹೆಂಗೆ ಅಂತ ನೋಡ್ಕೊಂಡಿದ್ದೀವಿ. ಆ್ಯಂಡ್ ಈ ಸಿಂಪಲಾಗಿ ಬರೆಯೋ ಕೋಡ್ಸನ್ನು ಇಟ್ಕೊಂಡು ಒಂದು ಪ್ರೊಡಕ್ಷನ್ ಲೆವೆಲ್ ಕೋಡ್ ಬರೆಯೋದು ಹೆಂಗೆ ಅಂತ ಈ ಇಂಟರ್ಮೀಡಿಯೇಟ್ ಆ್ಯಂಡ್ ಅಡ್ವಾನ್ಸ್ ಲೆವೆಲಲ್ಲಿ ನೋಡ್ತೀವಿ. ಸೊ ಈ ಇಂಟರ್ಮೀಡಿಯೇಟ್ ಲೆವೆಲಲ್ಲಿ ಫಸ್ಟ್ ಕಾನ್ಸೆಪ್ಟ್ ಬಂದುಬಿಟ್ಟು ಫಂಕ್ಷನ್ಸ್. ಸೊ ಈ ವಿಡಿಯೋದಲ್ಲಿ ನಾವು ಫಂಕ್ಷನ್ಸ್ ಅಂದರೆ ಏನು, ಫಂಕ್ಷನ್ಸ್ ಏನಕ್ಕೆ ಬೇಕು, ಫಂಕ್ಷನ್ಸ್ ವಿತೌಟ್ ಫಂಕ್ಷನ್ನು ವಿತ್ ಫಂಕ್ಷನ್ ಕೋಡ್ ಹೆಂಗಿರುತ್ತೆ, ಕಂಪ್ಯಾರಿಸನ್ ಆ್ಯಂಡ್ ವೇರಿಯೇಬಲ್ಸ್ ಯಾವ ರೀತಿ ಡಿಫೈನ್ ಮಾಡಬೇಕು, ಇವನ್ನೆಲ್ಲ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಓಕೆ ಗೈಸ್, ನಾವು ನಮ್ಮ ಡಿಸ್ಕಷನ್ನ ಸ್ಟಾರ್ಟ್ ಮಾಡೋಣ. ಸೊ ಫಂಕ್ಷನ್ಸ್ ಇನ್ ಪೈಥಾನ್. ಸೊ ಅಸಲು ಫಂಕ್ಷನ್ಸ್ ಅಂದರೆ ಏನು, ಫಂಕ್ಷನ್ಸ್ ಏನಕ್ಕೆ ಬೇಕು, ಸೊ ಫಂಕ್ಷನ್ಸ್ ಅಂದರೆ ಏನು ತಿಳ್ಕೊಳ್ಳೋಕ್ಕೂ ಮುಂಚೆ ಫಂಕ್ಷನ್ಸ್ ಏನಕ್ಕೆ ಬೇಕು ಅಂತ ಫಸ್ಟ್ ತಿಳ್ಕೊಳ್ಳೋಣ. ಸೊ ಅದಕ್ಕೆ ನಾನು ಒಂದು ಸಿಂಪಲ್ ಎಕ್ಸಾಂಪಲ್ ಬರಿತೀನಿ. ವಿತೌಟ್ ಫಂಕ್ಷನ್ ಇಲ್ದಿರ ನಾವು ಕೋಡ್ ಬರೆದ್ರೆ ಹೆಂಗಿರುತ್ತೆ ಅಂತ ನಾನು ಒಂದು ಸಿಂಪಲ್ ಎಕ್ಸಾಂಪಲ್ ಬರಿತೀನಿ ಈಗ. ಸೊ ಫಾರ್ ಎಕ್ಸಾಂಪಲ್ ಪ್ರಿಂಟ್ ದ ಕ್ಯಾಟ್ ಈಸ್ ರೋರಿಂಗ್. ಸೊ ನಾನೊಂದು ಸಿಂಪಲ್ ಪ್ರಿಂಟ್ ಸ್ಟೇಟ್ಮೆಂಟ್ ಬರ್ತೀನಿ. ಈಗ ನಾನು ಇದನ್ನು ರನ್ ಮಾಡಿದ್ರೆ ರನ್ ಆಗುತ್ತೆ. ಸೊ ನಾನೀಗ ಸೇಮ್ ಕೋಡ್ನ ಮಲ್ಟಿಪಲ್ ಲೈನ್ಸಲ್ಲಿ ಬರಿತೀನಿ. ಇದನ್ನು ನಾನು ಮಲ್ಟಿಪಲ್ ಲೈನ್ಸಲ್ಲಿ ಬರೀತೀನಿ. ಈಗ ನಾನು ಇದನ್ನೆಲ್ಲ ರನ್ ಮಾಡಿದ್ರೆ ನನಗೆಲ್ಲ ಪ್ರಿಂಟ್ ಆಗುತ್ತೆ. ಸೊ ಇಲ್ಲಿ ನಾವು ಮಾಡಿರೋ ಮಿಸ್ಟೇಕ್ ಏನು ಅಂತಂದರೆ, ದ ಕ್ಯಾಟ್ ಈಸ್ ರೋರಿಂಗ್. ಕ್ಯಾಟ್ ರೋರ್ ಮಾಡಲ್ಲ. ಸೊ ಇದನ್ನು ನಾವು ಚೇಂಜ್ ಮಾಡೋಣ, ಲಯನ್ ಈಸ್ ರೋರಿಂಗ್ ಅಂತ ಬರೀಬೇಕು. ಸೊ ನಾವೀಗ ಮ್ಯಾನ್ಯುಯಲಾಗಿ ಏನು ಮಾಡಬೇಕು, ಮ್ಯಾನ್ಯುಯಲಾಗಿ ಒಂದೊಂದನ್ನೇ ಚೇಂಜ್ ಮಾಡ್ತಾ ಹೋಗಬೇಕು. ಸೊ ಕ್ಯಾಟ್ ಅಂತ ಎಲ್ಲಿದೆಯೋ ಅಲ್ಲೆಲ್ಲ ನಾವು ಲಯನ್ ಅಂತ ಆ್ಯಡ್ ಮಾಡ್ತಾ ಹೋಗಬೇಕು. ಸೊ ಇದು ಮ್ಯಾನ್ಯುಯಲ್ ಪ್ರೋಸೆಸ್. ಸೊ ನಾನು ಏನು ಮಾಡ್ತೀನಿ, ಇಲ್ಲಿ ಲಯನ್ ಅಂತ ಬರಿತೀನಿ, ಲಯನ್. ಸೊ ನಾನು ಇದನ್ನು ಕಾಪಿ ಮಾಡಿಬಿಟ್ಟು ಮಲ್ಟಿಪಲ್ ಲೈನ್ಸಲ್ಲಿ ಪೇಸ್ಟ್ ಮಾಡ್ತೀನಿ. ರನ್ ಮಾಡಿದ್ರೆ ನನಗೆ ರನ್ ಆಗುತ್ತೆ. ಸೊ ಇದು ವಿತೌಟ್ ಫಂಕ್ಷನ್. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು ಏನು ಅಂತಂದರೆ, ಈಗ ನೀವು ಬೈ ಮಿಸ್ಟೇಕ್ ಯಾವುದೋ ಒಂದು ಲೈನಲ್ಲಿ ಕೋಡ್ ಬರಿತೀರಾ ಆ್ಯಂಡ್ ಅಲ್ಲಿ ಏನೋ ಒಂದು ಮಿಸ್ಟೇಕ್ ಆಗುತ್ತೆ. ಸೊ ಅದೇ ಲೈನು ನೀವು ಮಲ್ಟಿಪಲ್ ಲೈನ್ಸಲ್ಲಿ ಬರೆದಿರ್ತೀರ. ಫಾರ್ ಎಕ್ಸಾಂಪಲ್ ಒಂದು 100 ಲೈನ್ಸ್ ಆಫ್ ಕೋಡ್ ಇದೆ. ಆ ಕೋಡಲ್ಲಿ ಈ ಪರ್ಟಿಕ್ಯುಲರ್ ಪ್ರಿಂಟ್ ಸ್ಟೇಟ್ಮೆಂಟ್ನ ಮಲ್ಟಿಪಲ್ ಟೈಮ್ಸ್ ಡಿಫೈನ್ ಮಾಡಿರ್ತೀರ. ಸೊ ಅಲ್ಲಿ ನೀವು ಒಂದು ಹತ್ರ ಮಿಸ್ಟೇಕ್ ಆಗಿದ್ದರೆ ಎಲ್ಲ ಹತ್ರನೂ ಮಿಸ್ಟೇಕ್ ಆಗುತ್ತೆ, ಮಲ್ಟಿಪಲ್ ಲೈನ್ಸಲ್ಲಿ ಮಿಸ್ಟೇಕ್ ಆಗಿರುತ್ತೆ. ಸೊ ನೀವು ಇದನ್ನು ಚೇಂಜ್ ಮಾಡಬೇಕಂದ್ರೆ ಮ್ಯಾನ್ಯುಯಲ್ ಆಗಿ ಒಂದೊಂದನ್ನೇ ಚೇಂಜ್ ಮಾಡ್ತಾ ಹೋಗಬೇಕು. ಸೊ ಟೈಮ್ ಜಾಸ್ತಿ ತಗೊಳುತ್ತೆ, ನಮಗೆ ಟೈಮ್ ವೇಸ್ಟ್ ಆಗುತ್ತೆ. ಸೊ ಅದಕ್ಕೆ ನಮಗೆ ಫಂಕ್ಷನ್ಸ್ ಅನ್ನೋ ಕಾನ್ಸೆಪ್ಟು ಇಂಟ್ರೊಡ್ಯೂಸ್ ಆಯಿತು. ಇದನ್ನು ನಾವು ಫಂಕ್ಷನ್ಸಲ್ಲಿ ಹೆಂಗೆ ಬರೆಯೋದು, ಇದನ್ನು ನಾವು ಹೆಂಗೆ ಬರೆಯೋದು ನೋಡೋಣ. ಅದಕ್ಕೂ ಮುಂಚೆ ಫಂಕ್ಷನ್ಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ಡೆಫಿನೇಷನ್ ಬಂದುಬಿಟ್ಟು ನಮಗೆ ಫಂಕ್ಷನ್ಸ್ ಅಲ್ಲ ಫಂಕ್ಷನ್. ಸೊ ಫಂಕ್ಷನ್ ಅನ್ನೋದು it is a block of code that can be reusable multiple times within the code or ಇದನ್ನು ಹೆಂಗೂ ಬರಿಬೋದು, ಮಲ್ಟಿಪಲ್ ಟೈಮ್ಸ್ reusable, or we can call that function ಮಲ್ಟಿಪಲ್ ಟೈಮ್ಸ್. ಸೊ ಇದು ಡೆಫಿನೇಷನ್. ಸೊ ಫಂಕ್ಷನ್ ಅಂದರೆ ಏನು, ಫಂಕ್ಷನ್ ಅನ್ನೋದು ಒಂದು ಬ್ಲಾಕ್ ಆಫ್ ಕೋಡ್.
ಸೊ ಆ ಫಂಕ್ಷನ್ ಒಳಗಡೆ ನಾವು ಒಂದು ಸ್ಪೆಸಿಫಿಕ್ ಕೋಡನ್ನು ಬರೆದಿರ್ತೀವಿ. ಸೊ ಆ ಕೋಡನ್ನು, ಆ ಫಂಕ್ಷನನ್ನು ನಾವು ಆ ಕೋಡಲ್ಲಿ, ಅಂದರೆ ಈಗ ಮಲ್ಟಿಪಲ್ ಲೈನ್ಸ್ ಬರೆದಿರ್ತೀರ ಕೋಡು, ಸೊ ಈಗ ಫಂಕ್ಷನ್ ಡಿಫೈನ್ ಮಾಡಿದ್ರೆ ಆ ಫಂಕ್ಷನನ್ನು ನಾವು ಮಲ್ಟಿಪಲ್ ಟೈಮ್ಸ್ ನಮ್ಮ ಕೋಡಲ್ಲಿ ಎಲ್ಲಿ ಬೇಕಾದರೂ ಕರಿಬೋದು. ಸೊ ಕರೆದ್ರೆ ಆ ಪರ್ಟಿಕ್ಯುಲರ್ ನಾವು ಬರೆದಿರೋ ಕೋಡು ಎಕ್ಸಿಕ್ಯೂಟ್ ಆಗುತ್ತೆ. ಇದು ಫಂಕ್ಷನ್. ಸಿಂಪಲ್. ಅ ಬ್ಲಾಕ್ ಆಫ್ ಕೋಡ್ ದಟ್ ಕ್ಯಾನ್ ಬಿ ರಿಯೂಸಬಲ್ ಮಲ್ಟಿಪಲ್ ಟೈಮ್ಸ್ ಆ್ಯಂಡ್ ದಟ್ ಕ್ಯಾನ್ ಬಿ ಕಾಲ್ಡ್ ಮಲ್ಟಿಪಲ್ ಟೈಮ್ಸ್ ವಿತಿನ್ ದ ಕೋಡ್ ಆರ್ ವಿತಿನ್ ದ ಫೈಲ್. ಓಕೆ, ಇದು ಫಂಕ್ಷನ್ ಡೆಫಿನೇಷನ್. ಓಕೆ, ನಾವು ಸಿಂಟ್ಯಾಕ್ಸ್ ನೋಡೋಣ. ಸಿಂಟ್ಯಾಕ್ಸ್ ಹೆಂಗೆ? ಸೊ ಸಿಂಟ್ಯಾಕ್ಸ್ ಬರೋಕ್ಕೆ ನಿಮಗೆ ಫಸ್ಟ್ ಕೀವರ್ಡ್ ಬಂದುಬಿಟ್ಟು ಡೆಫಿನೇಷನ್ ಅಂತಿರಲ್ಲ, ಅವ್ರು ಡಿಫೈನ್ ಅಂತಿರಲ್ಲ. ಸೊ ಹಂಗೆ DEF ಆ್ಯಂಡ್ ಫಂಕ್ಷನ್ ನೇಮ್ ಡಿಫೈನ್ ಮಾಡಬೇಕು. ಆ್ಯಂಡ್ ದೆನ್ ಕ್ಲೋಸ್ ಬ್ರಾಕೆಟ್ಸ್, ಓಪನ್ ಆ್ಯಂಡ್ ಕ್ಲೋಸ್ ಬ್ರಾಕೆಟ್ಸ್, ಕೋಲನ್ ಬರೆದು ಎಂಟರ್. ಆ್ಯಂಡ್ ಈದರ್ ಇಲ್ಲಿ ಪ್ರಿಂಟ್ ಆರ್ ರಿಟರ್ನ್ ಸ್ಟೇಟ್ಮೆಂಟ್ ಕೊಟ್ಟು, ಪ್ರಿಂಟ್ ಸ್ಟೇಟ್ಮೆಂಟ್ ಆದರೆ ನೀವು ಏನು ಪ್ರಿಂಟ್ ಮಾಡಬೇಕು ಅಂತ ಡಬಲ್ ಕೋಟ್ಸಲ್ಲಿ ಬರೀತೀರಾ ವಿತಿನ್ ಬ್ರೇಸಸ್, ಆರ್ ರಿಟರ್ನ್ ಸ್ಟೇಟ್ಮೆಂಟ್ ಬಂದುಬಿಟ್ಟು ವೇರಿಯೇಬಲ್ ಕೊಡ್ತೀರಾ. ಸೊ ಇಲ್ಲಿ ನಾನು ಇಲ್ಲಿ ಬ್ರಾಕೆಟ್ಸಲ್ಲಿ ಬರಿತೀನಿ, ಈದರ್ ಪ್ರಿಂಟ್ ಸ್ಟೇಟ್ಮೆಂಟ್ ಆರ್ ದ್ಯಾಟ್ ಪರ್ಟಿಕ್ಯುಲರ್ ವೇರಿಯೇಬಲ್. ಸೊ ಇಲ್ಲಿ ನಾವು ಪ್ರಿಂಟ್ ಕೀವರ್ಡ್ ಯೂಸ್ ಮಾಡಿದ್ರೆ ಆವಾಗ ನಾವು ಪ್ರಿಂಟ್ ಸ್ಟೇಟ್ಮೆಂಟ್ ಬರಿತೀವಿ. ಆರ್ ರಿಟರ್ನ್ ಸ್ಟೇಟ್ಮೆಂಟ್ನ ಯೂಸ್ ಮಾಡಿದ್ರೆ ನಾವು ಆ ವೇರಿಯೇಬಲ್, ಯಾವ ವೇರಿಯೇಬಲ್ಲು ಏನು ವ್ಯಾಲ್ಯೂನ ರಿಟರ್ನ್ ಮಾಡಬೇಕು ಆ ಪರ್ಟಿಕ್ಯುಲರ್ ಫಂಕ್ಷನ್. ಸೊ ಇದು ಸಿಂಟ್ಯಾಕ್ಸ್. ಓಕೆ, ಸೊ ಈಗ ನಾವು ಒಂದು ಸಿಂಪಲ್ ಎಕ್ಸಾಂಪಲ್ ನೋಡೋಣ. ಸೊ ಇಲ್ಲಿ ನಾವು ನೋಡಿದ್ದೀವಲ್ಲ ಮಲ್ಟಿಪಲ್ ಟೈಮ್ಸ್. ಸೊ ಇಲ್ಲಿ ಕ್ಯಾಟ್ ಇತ್ತು ಮಲ್ಟಿಪಲ್ ಟೈಮ್ಸ್. ನಾವು ಅದನ್ನು ಲೈನಿಗೆ ಚೇಂಜ್ ಮಾಡಬೇಕಂದ್ರೆ ಮಲ್ಟಿಪಲ್ ಟೈಮ್ಸ್ ಬರೀಬೇಕಾಗಿತ್ತು. ಸೊ ಅದಕ್ಕೆ ನಾವು ಇದನ್ನು ಫಂಕ್ಷನ್ಗೆ ಕನ್ವರ್ಟ್ ಮಾಡೋಣ. ಓಕೆ, ಸೊ ಲೆಟ್ಸೇ ನಾನು ಡೆಫಿನೇಷನ್. ಓಕೆ, ನಾನು ಇಲ್ಲಿ ಫಸ್ಟ್ ಡಿಫೈನ್ ಮಾಡ್ತೀನಿ ಇದು ವೇರಿಯೇಬಲ್ಸ್, ಈ ಅನಾಲಜಿಸ್ ಏನು ಅಂತ. ಸೊ ಬಂದುಬಿಟ್ಟು ಡಿಫೈನ್ ಬ್ರಾಕೆಟ್ಸಲ್ಲಿ ನಾನು ಏನು ಮಾಡ್ತೀನಿ, ಡಿಫೈನ್ ವಿ ಹ್ಯಾವ್ ಟು ಯೂಸ್ ದಿಸ್ ಕೀವರ್ಡ್ ಟು ಡಿಫೈನ್ ಅ ಫಂಕ್ಷನ್. ಸೊ ನಾವು ಯಾವಾಗಾದರೆ ಪ್ರತಿ ಸಾರಿ ಫಂಕ್ಷನ್ನ ಕ್ರಿಯೇಟ್ ಮಾಡಬೇಕು, ಇನ್ಷಿಯಲೈಸ್ ಮಾಡಬೇಕು, ಆಗ ನಾವು ಡೆಫ್ ಅನ್ನೋ ಕೀವರ್ಡ್ನ ಯೂಸ್ ಮಾಡಬೇಕು. ಓಕೆ, ಡೆಫ್ ಅನ್ನೋ ಕೀವರ್ಡ್ನ ಯೂಸ್ ಮಾಡಬೇಕು. ಸೊ ಇದು ಡೆಫ್. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಫಂಕ್ಷನ್ ನೇಮ್. ಸೊ ಇಲ್ಲಿ ಇದು ಬಂದುಬಿಟ್ಟು ದ ನೇಮ್ ಆಫ್ ದ ಫಂಕ್ಷನ್. ಸೊ ಇಟ್ ಕ್ಯಾನ್ ಬಿ ಎನಿಥಿಂಗ್. ಓಕೆ, ಸೊ ಇದು ಫಂಕ್ಷನ್ ನೇಮ್ ಅನ್ನೋದು ಆ ಫಂಕ್ಷನ್ಗೆ ನಾವು ಕೊಡೋ ನೇಮು. ಸೊ ಇಟ್ ಕ್ಯಾನ್ ಬಿ ಎನಿಥಿಂಗ್, ನೀವು ಯಾವುದಾದ್ರೂ ಕೊಡ್ಬೋದು ನೇಮ್, ಫಂಕ್ಷನ್ ನೇಮ್. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ರಿಟರ್ನ್ ಆರ್ ಪ್ರಿಂಟ್ ಸ್ಟೇಟ್ಮೆಂಟ್, ರಿಟರ್ನ್ ಆರ್ ಪ್ರಿಂಟ್ ಕೀವರ್ಡ್. ಓಕೆ, ಈಗ ಫಾರ್ ಎಕ್ಸಾಂಪಲ್ ನೀವು ಪ್ರಿಂಟ್ ಕೀವರ್ಡ್ ಯೂಸ್ ಮಾಡಬೇಕಂದ್ರೆ ರೈಟ್ ದ ಪ್ರಿಂಟ್ ಸ್ಟೇಟ್ಮೆಂಟ್, ನಿಮಗೇನು ಪ್ರಿಂಟ್ ಮಾಡಬೇಕು ಆ ಪ್ರಿಂಟ್ ಸ್ಟೇಟ್ಮೆಂಟ್ನ ನೀವು ಇಲ್ಲಿ ಬರೀಬೇಕು. ಆರ್ ಇಫ್ ಯು ಆರ್ ಯೂಸಿಂಗ್ ರಿಟರ್ನ್ ಕೀವರ್ಡ್, ಇಲ್ಲಿ ನೀವೇನು ಮಾಡ್ತೀರಾ, ರಿಟರ್ನ್ ಕೀವರ್ಡ್ ಯೂಸ್ ಮಾಡೋಂಗಿದ್ರೆ ಯು ಹ್ಯಾವ್ ಟು ರೈಟ್ ದ ವೇರಿಯೇಬಲ್. ಸೊ ಯಾವ ವೇರಿಯೇಬಲ್ನ ನೀವು ರಿಟರ್ನ್ ಮಾಡಬೇಕು ಆ ಫಂಕ್ಷನಿಂದ ಆಚೆ ಕೊಡಬೇಕು. ಓಕೆ, ಸೊ ಅದನ್ನು ನಾವು ಇಲ್ಲಿ ಡಿಫೈನ್ ಮಾಡ್ತೀವಿ. ಸೊ ಇದು ಅನಾಲಜಿಸ್ ಆಫ್ ಆ್ಯಂಡ್ ಡಿಫರೆಂಟ್ ಪಾರ್ಟ್ಸ್ ಇನ್ಸೈಡ್ ಅ ಸಿಂಟ್ಯಾಕ್ಸ್ ಆಫ್ ಎ ಫಂಕ್ಷನ್. ಸೊ ಈಗ ನಾವು ಎಕ್ಸಾಂಪಲ್ಗೆ ಹೋದರೆ, ಸೊ ಲೆಟ್ಸೇ ನಾನೆಲ್ಲ ಬರೀತೀನಿ ಎಕ್ಸಾಂಪಲ್ 1. ಓಕೆ, ಸೊ ಈಗ ಸೇಮ್ ಎಕ್ಸಾಂಪಲ್ ದ ಲಯನ್ ಈಸ್ ರೋರಿಂಗ್ ಇದೆಯಲ್ಲ. ಸೊ ಇದನ್ನು ನಾವು ಫಸ್ಟ್ ಲೆಟ್ಸೇ ನಾನು ಕಾಲಿಂಗ್ ಅಂತ ಬರೀತೀನಿ. ಫಸ್ಟ್ ಫಂಕ್ಷನ್ ನೇಮ್ ಬಂದುಬಿಟ್ಟು ಕಾಲಿಂಗ್, ಡೆಫ್ ಅನ್ನೋದು ಕೀವರ್ಡ್, ಕಾಲಿಂಗ್ ಅನ್ನೋದು ಫಂಕ್ಷನ್ ನೇಮ್ ಆ್ಯಂಡ್ ಡಬಲ್ ಬ್ರೇಸಸ್, ದೆನ್ ಕೋಲನ್. ಆ್ಯಂಡ್ ಇಲ್ಲಿ ನಾನು ಪ್ರಿಂಟ್ ಸ್ಟೇಟ್ಮೆಂಟ್ ಯೂಸ್ ಮಾಡ್ತೀನಿ. ಸೊ ಪ್ರಿಂಟ್ ಡಬಲ್ ಕೋಟ್ಸ್. ಈಗ ನಾನು ಸೇಮ್ ದ ಕ್ಯಾಟ್ ಈಸ್ ROARING ರೋರಿಂಗ್.
ಸೊ ಈಗ ನಾನು ಸೇಮ್ ದ ಕ್ಯಾಟ್ ಈಸ್ ರೋಡಿಂಗ್ ಫಸ್ಟ್ ಮಿಸ್ಟೇಕನ್ನೇ ತಗೊತೀನಿ. ಸೊ ಇಲ್ಲಿ ಇದು ನೀವು ಫಂಕ್ಷನ್ ಡಿಫೈನ್ ಮಾಡೋದು. ಈಗ ನೀವು ರನ್ ಮಾಡಿದ್ರೆ ನಮಗೆ ಪ್ರಿಂಟ್ ಮಾಡಲ್ಲ. ಯಾಕೆ? ಸೊ ನಾವು ಈ ಫಂಕ್ಷನ್ ಹೆಂಗೆ ಆ್ಯಕ್ಟ್ ಆಗುತ್ತೆ ಅಂತಂದರೆ, ನೀವು ಫಂಕ್ಷನ್ನ ಫಸ್ಟ್ ಕ್ರಿಯೇಟ್ ಮಾಡಬೇಕು, ಆಮೇಲೆ ನೀವು ಅದನ್ನು ಕರಿಬೇಕು. ಓಕೆ, ಸೊ ನೀವು ಡಿಫೈನ್ ಮಾಡಿದ ತಕ್ಷಣ ಅದು ಪ್ರಿಂಟ್ ಸ್ಟೇಟ್ಮೆಂಟ್ ಕೊಡಲ್ಲ. ನೀವು ಡಿಫೈನ್ ಮಾಡಬೇಕು ಆ್ಯಂಡ್ ದೆನ್ ನೀವು ಅದನ್ನು ಕರಿಬೇಕು ಎಲ್ಲಿ ಬೇಕೋ ಅಲ್ಲಿ. ಸೊ ಈಗ ನಾನು ಏನು ಮಾಡ್ತೀನಿ, ಕರಿಯೋದು ಹೇಗೆ, ಆ ಫಂಕ್ಷನ್ ನೇಮ್ ಬರಿತೀನಿ. ಫಂಕ್ಷನ್ ನೇಮ್ ಬಂದುಬಿಟ್ಟು ಕಾಲಿಂಗ್. ಸೊ ಕಾಲಿಂಗ್ ಡಬಲ್ ಬ್ರೇಸಸ್ ಓಪನ್ ಆ್ಯಂಡ್ ಕ್ಲೋಸ್. ನಾನು ಇದನ್ನು ರನ್ ಮಾಡಿದ್ರೆ ದ ಕ್ಯಾಟ್ ಈಸ್ ರೋಡಿಂಗ್ ಅಂತ ಬರುತ್ತೆ. ಸೊ ನಾನು ಇದನ್ನು ಮಲ್ಟಿಪಲ್ ಟೈಮ್ಸ್ ಕರಿಬೋದು. ಸೇಮ್ ಕಾಲಿಂಗ್. ಸೊ ನಾನು ಎಷ್ಟು ಟೈಮ್ಸ್ ಬೇಕಂದರೆ ಅಷ್ಟು ಟೈಮ್ಸ್ ಕರಿಬೋದು. ಮಲ್ಟಿಪಲ್ ಟೈಮ್ಸ್ ಪ್ರಿಂಟ್ ಆಯಿತಾ? ಸೊ ಬಟ್ ನಾವಿಲ್ಲಿ ಮಿಸ್ಟೇಕ್ ಮಾಡಿದೆ ಏನಂದರೆ ದ ಲಯನ್ ಈಸ್ ರೋಡಿಂಗ್ ಅಂತ ಬೇಕು ನಮಗೆ, ಬಟ್ ನಾವು ಕ್ಯಾಟ್ ಅಂತ ಬೈ ಮಿಸ್ಟೇಕ್ ಡಿಫೈನ್ ಮಾಡಿದ್ದೀವಿ. ಸೊ ಅದಕ್ಕೆ ನಾವು ಇಲ್ಲಿ ಒಂದು ಸಲ ಲಯನ್ ಅಂತ ಚೇಂಜ್ ಮಾಡಿದ್ರೆ ಸಾಕು. ನಾನು ಇದನ್ನು ರನ್ ಮಾಡ್ತೀನಿ ಮತ್ತೆ. ಕಾಲಿಂಗ್ ದ ಲಯನ್ ಈಸ್ ರೋರಿಂಗ್. ಮತ್ತು ನೀವು ಈ ಫಂಕ್ಷನನ್ನು ನೀವು ಎಷ್ಟು ಸಲ ಬೇಕಾದರೂ ಕರೆದ್ರೂ ಕೂಡ ನಿಮಗೆ ಏನು ಎಕ್ಸ್ಪೆಕ್ಟೆಡ್, ನಿಮಗೆ ಏನು ಬೇಕು ಅದನ್ನು ಪ್ರಿಂಟ್ ಮಾಡುತ್ತೆ. ಸೊ ವಿತೌಟ್ ಫಂಕ್ಷನ್ ನಾವೇನು ಮಾಡಿದ್ವಿ, ವಿತೌಟ್ ಫಂಕ್ಷನ್ ಹೀಗೆ ಮಲ್ಟಿಪಲ್ ಪ್ರಿಂಟ್ ಸ್ಟೇಟ್ಮೆಂಟ್ ಬರೆದಿರೋದಕ್ಕೆ ನಮಗೆ ಎಲ್ಲಾದರೂ ಚೇಂಜ್ ಮಾಡಬೇಕು ಅಂತಂದರೆ ಮಲ್ಟಿಪಲ್ ಟೈಮ್ಸ್ ನಾವು ಚೇಂಜ್ ಮಾಡಬೇಕು, ನಮಗೆ ಟೈಮ್ ವೇಸ್ಟ್. ಸೊ ಅದಕ್ಕೆ ನಮಗೆ ಫಂಕ್ಷನ್ ಅನ್ನೋ ಒಂದು ಕಾನ್ಸೆಪ್ಟ್ ಬಂತು. ಅಲ್ಲಿ ನಾವು ಒಂದು ಸಲ ಡಿಫೈನ್ ಮಾಡಿದ್ರೆ ನಾವು ಆ ಫಂಕ್ಷನನ್ನು ಮಲ್ಟಿಪಲ್ ಟೈಮ್ಸ್ ಕಾಲ್ ಮಾಡಿಕೊಂಡು ನಮಗೆ ಎಷ್ಟು ಸಲ ವ್ಯಾಲ್ಯೂ ಪ್ರಿಂಟ್ ಮಾಡಬೇಕೋ ಆರ್ ರಿಟರ್ನ್ ಮಾಡಬೇಕೋ ಅಷ್ಟು ಸಲ ನಾವು ರಿಟರ್ನ್ ಮಾಡ್ಕೋಬೋದು. ಸೊ ಇದು ಕಾನ್ಸೆಪ್ಟ್ ಆಫ್ ಫಂಕ್ಷನ್. ಸೊ ಲೆಟ್ಸ್ ಇನ್ನೊಂದು ಎಕ್ಸಾಂಪಲ್ ಬರೆಯೋಣ. ಲೆಟ್ಸ್ ಇನ್ನೊಂದು ಎಕ್ಸಾಂಪಲ್ ಬಂದಿಟ್ಟು ಡೆಫ್. ನಾನೀಗ ಗ್ರೀಟಿಂಗ್ ಅಂತ ಬರೀತೀನಿ. ಗ್ರೀಟಿಂಗ್ ಓಕೆ ಕೋಲನ್. ಸೊ ನೀವು ಫಂಕ್ಷನ್ ಬರೆಯುವಾಗ ಕೋಲನ್ ಮರಿಬಾರ್ದು, ಯಾವಾಗ ಕೋಲನ್ ಇರಲೇಬೇಕು. ಒಂದು ವೇಳೆ ಕೋಲನ್ ಇಲ್ದಿರ ಇದ್ದರೆ ನಿಮಗೆ ಎರರ್ ಕೊಡುತ್ತೆ. ಓಕೆ, ಸೊ ಪ್ರಿಂಟ್ ಹಲೋ ವರ್ಲ್ಡ್ ಫಂಕ್ಷನ್ ಡಿಫೈನ್ ಮಾಡಿದ್ದೀವಿ ಆ್ಯಂಡ್ ಇದನ್ನು ಕರಿಬೇಕು ಮತ್ತೆ. ಗ್ರೀಟಿಂಗ್ ರನ್ ಮಾಡಿದ್ರೆ ಹಲೋ ವರ್ಲ್ಡ್ ರನ್ ಆಯಿತಾ? ಸೊ ಒಂದು ವೇಳೆ ನಾನು ಇಲ್ಲಿ ಕೋಲನ್ ಮಿಸ್ ಮಾಡಿದ್ರೆ ನನಗೆ ಅಲ್ಲೇ ಎರರ್ ಕೊಡುತ್ತೆ, ಎಕ್ಸ್ಪೆಕ್ಟೆಡ್ ಕೋಲನ್ ಅಂತ. ಸೊ ನೀವು ಕೋಲನ್ ಕೊಟ್ಟು ಒಂದು ವೇಳೆ ಬ್ರಾಕೆಟ್ಸ್ ರಿಮೂವ್ ಮಾಡಿದ್ರೂ ಕೂಡ ನಿಮಗೆ ಎರರೇ, ಎಕ್ಸ್ಪೆಕ್ಟೆಡ್ ಬ್ರಾಕೆಟ್ಸ್ ಅಂತ. ಸೊ ಅದಕ್ಕೆ ನೀವು ಫಂಕ್ಷನ್ ಯಾವಾಗಾದರೂ ಬರಿಬೇಕು ಅಂತಂದರೆ, ಡಿಫೈನ್ ಮಾಡಬೇಕು ಅಂತಂದರೆ ಮೇಕ್ ಶ್ಯೂರ್ ನೀವು ಡೆಫ್ ಯೂಸ್ ಮಾಡಬೇಕು, ಬ್ರಾಕೆಟ್ಸ್ ಯೂಸ್ ಮಾಡಬೇಕು ಆ್ಯಂಡ್ ಆಲ್ಸೋ ಲಾಸ್ಟಲ್ಲಿ ಕೋಲನ್ನು ಯೂಸ್ ಮಾಡಲೇಬೇಕು. ಓಕೆ, ಆ್ಯಂಡ್ ನೀವು ಕ್ರಿಯೇಟ್ ಮಾಡಿದ ಮೇಲೆ ನೀವು ಅದನ್ನು ಕರಿಬೇಕು. ಓಕೆ, ಸೊ ಇದು ಫಾರ್ ಎಕ್ಸಾಂಪಲ್ ಟು ಕ್ರಿಯೇಟ್ ಅ ಫಂಕ್ಷನ್. ಇದು ಸಿಂಪಲ್ ಎಕ್ಸಾಂಪಲ್. ಓಕೆ, ಸೊ ನೆಕ್ಸ್ಟ್ ಬಂದುಬಿಟ್ಟು ಈಗ ಪ್ರಿಂಟ್ ಆ್ಯಂಡ್ ರಿಟರ್ನ್ ಸ್ಟೇಟ್ಮೆಂಟ್ ಮಧ್ಯೆ ಡಿಫರೆನ್ಸ್ ಏನು? ಸೊ ಪ್ರಿಂಟು ನಮಗೆ ಸೊ ಓಕೆ, ನಾನು ಇನ್ನೊಂದು ಎಕ್ಸಾಂಪಲ್ ಬರ್ತೀನಿ ಇಲ್ಲಿ. ಲೆಟ್ಸ್ ಸೇ ಡೆಫ್ ಸೇಮ್ ಗ್ರೀಟಿಂಗ್ ಆ್ಯಂಡ್ ಇಲ್ಲಿ ನಾನೇನು ಮಾಡ್ತೀನಿ, ಎ ಈಕ್ವಲ್ ಟು ಲೆಟ್ಸ್ ಸೇ ಹಲೋ ವರ್ಲ್ಡೇ ಬರಿತೀನಿ ಮತ್ತೆ ನಾನು. ಆ್ಯಂಡ್ ಇಲ್ಲಿ ನಾನು ಏನು ಮಾಡ್ತೀನಿ ಅಂತಂದರೆ ಇನ್ಸ್ಟೆಡ್ ಆಫ್ ಪ್ರಿಂಟ್ ಸ್ಟೇಟ್ಮೆಂಟ್ ನಾನು ರಿಟರ್ನ್ ಕೀವರ್ಡ್ನ ಯೂಸ್ ಮಾಡ್ತೀನಿ. ಸೊ ನನಗೆ ರಿಟರ್ನ್ ಬೇಕು. ರಿಟರ್ನ್ ವಾಟ್? ಎ. ನನಗೆ ಎ ಅನ್ನು ರಿಟರ್ನ್ ಮಾಡಬೇಕು. ಎ ಅನ್ನೋದೇನು? ವೇರಿಯೇಬಲ್. ಆ ವೇರಿಯೇಬಲ್ ಒಳಗಡೆ ವ್ಯಾಲ್ಯೂ ಏನಿದೆ? ಹೆಲೋ ವರ್ಲ್ಡ್. ಓಕೆ, ಸೊ ನಾನು ಸ್ವಲ್ಪ ಝೂಮ್ ಮಾಡ್ತೀನಿ ಇದನ್ನು. ಸೊ ಹಲೋ ವರ್ಲ್ಡ್ನ ನನಗೆ ರಿಟರ್ನ್ ಮಾಡಬೇಕು. ಸೊ ನಾನೀಗ ರನ್ ಮಾಡಿದ್ರೆ ರನ್ ಆಗುತ್ತೆ. ಆ್ಯಂಡ್ ನಾನೀಗ ಮತ್ತೆ ಕರೆದ್ರೆ ಗ್ರೀಟಿಂಗ್. ಸೊ ನಾನು ಈ ಪ್ರಿಂಟ್ ಸ್ಟೇಟ್ಮೆಂಟ್ ಯೂಸ್ ಮಾಡಿದ್ರೂ ಪ್ರಿಂಟ್ ಮಾಡ್ತಾಯಿದೆ, ರಿಟರ್ನ್ ಸ್ಟೇಟ್ಮೆಂಟ್ ಯೂಸ್ ಮಾಡಿದ್ರೂ ಕೂಡ ನನಗೆ ಪ್ರಿಂಟ್ ಮಾಡ್ತಾಯಿದೆ. ಡಿಫ್ರೆನ್ಸ್ ಏನು? ಎರಡೂ ಒಂದೇ ಅಲ್ಲ ಅನ್ಕೋಬೋದು. ನೋ, ಪ್ರಿಂಟ್ ಸ್ಟೇಟ್ಮೆಂಟ್ ಬೇರೆ ಆ್ಯಂಡ್ ರಿಟರ್ನ್ ಸ್ಟೇಟ್ಮೆಂಟ್ ಬೇರೆ. ಸೊ ಪ್ರಿಂಟ್ ಸ್ಟೇಟ್ಮೆಂಟ್ ಏನು ಮಾಡುತ್ತೆ, ನಿಮಗೆ ಜಸ್ಟ್ ಆ ವ್ಯಾಲ್ಯೂನ ಪ್ರಿಂಟ್ ಮಾಡುತ್ತೆ. ಆ ಪ್ರಿಂಟ್ ಒಳಗಡೆ ನೀವೇನು ಡಿಫೈನ್ ಮಾಡ್ತೀರೋ ಅದನ್ನು ನಿಮಗೆ ಪ್ರಿಂಟ್ ಮಾಡುತ್ತಷ್ಟೇ. ಬಟ್ ಈ ರಿಟರ್ನ್ ಏನಿದೆ, ರಿಟರ್ನ್ ಕೀವರ್ಡ್, ಇಟ್ ಹ್ಯಾಸ್ ಟು ಬಿ ಯೂಸ್ಡ್ ವೆನ್ ದ ವ್ಯಾಲ್ಯೂ ಹ್ಯಾಸ್ ಟು ಬಿ ರಿಟರ್ನ್. ನಿಮಗೆ ಒಂದು ವ್ಯಾಲ್ಯೂನ ರಿಟರ್ನ್ ಮಾಡಬೇಕು ಅಂತಂದರೆ, ಇನ್ ಸಿಂಪಲ್ ಎಕ್ಸಾಂಪಲ್ ಏನು ಅಂತಂದರೆ ಪ್ರಿಂಟ್ ಸ್ಟೇಟ್ಮೆಂಟ್ ಓನ್ಲಿ ಡಿಸ್ಪ್ಲೇಸ್ ದ ಔಟ್ಪುಟ್ ಆರ್ ಡಿಸ್ಪ್ಲೇಸ್ ಔಟ್ಪುಟ್ ಆನ್ ದ ಸ್ಕ್ರೀನ್. ಓಕೆ, ಬಟ್ ರಿಟರ್ನ್ ವ್ಯಾಲ್ಯೂ ಸೆಂಡ್ಸ್ ವ್ಯಾಲ್ಯೂ ಬ್ಯಾಕ್ ಟು ವೇರ್ ಇಟ್ ಈಸ್ ಕಾಲ್ಡ್.
ಸೊ ನೀವು ಎಲ್ಲಿ ಕಾಲ್ ಮಾಡಿದರೆ ಅಲ್ಲಿಗೆ ನಿಮಗೆ ರಿಟರ್ನ್ ಕೊಡುತ್ತೆ ಅಷ್ಟೇ. ಲಾಜಿಕ್ ಪ್ರಿಂಟ್ ಮಾಡುತ್ತೆ, ರಿಟರ್ನ್ ಕೊಟ್ಟಿರೋ ವ್ಯಾಲ್ಯೂನ ನಮಗೆ ಔಟ್ಪುಟ್ ಕೊಡುತ್ತೆ. ಸೊ ಇದು ಡಿಫ್ರೆನ್ಸ್. ಸ್ವಲ್ಪ ಕನ್ಫ್ಯೂಸಿಂಗ್ ಇರ್ಬೋದು, ಬಟ್ ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ಇದು ಡಿಫ್ರೆನ್ಸ್ ಬಿಟ್ವೀನ್ ದ ಪ್ರಿಂಟ್ ಸ್ಟೇಟ್ಮೆಂಟ್ ಆ್ಯಂಡ್ ರಿಟರ್ನ್. ಓಕೆ, ಸೊ ನೆಕ್ಸ್ಟ್ ಬಂದುಬಿಟ್ಟು ಈಗ ಓಕೆ, ನೀವು ನಾರ್ಮಲಾಗಿ ಫಂಕ್ಷನ್ಸ್ ಹೆಂಗೆ ಕ್ರಿಯೇಟ್ ಮಾಡೋದು ನೋಡ್ಕೊಂಡಿದ್ದೀರಾ. ಬಟ್ ವಾಟ್ ಇಫ್ ಯು ಹ್ಯಾವ್ ಟು ಗಿವ್ ಅ ವ್ಯಾಲ್ಯೂ ಇನ್ಸೈಡ್ ಎ ಫಂಕ್ಷನ್. ನೀವೊಂದು ಫಂಕ್ಷನ್ ಒಳಗಡೆ ಏನೋ ಒಂದು ವ್ಯಾಲ್ಯೂ ಕೊಡಬೇಕು, ಇಲ್ಲ ಯೂಸರಿಂದ ವ್ಯಾಲ್ಯೂ ತಗೊಂಡು ಅದನ್ನು ಪ್ರಿಂಟ್ ಮಾಡಬೇಕು. ಸೊ ನೀವೇ ಬರೆಯೋಕ್ಕಾಗಲ್ಲ. ಸೊ ಪ್ರೋಗ್ರಾಮಿಂಗ್ ಅಂದರೆ ನಿಮಗೆ ನೀವೇ ಬರ್ಕೊಂಡ್ರೆ ಆಗಲ್ಲ, ಬೇರೆಯವರು ಇನ್ಪುಟ್ ತಗೊಂಡು ಬೇರೆಯವ್ರ ಹತ್ರದಿಂದ ಪ್ರಿಂಟ್ ಮಾಡಬೇಕಾಗುತ್ತೆ. ಸೊ ಹಾಗೆ ನೀವಿಲ್ಲಿ ಯೂಸರ್ ಹತ್ರದಿಂದ ಬೇರೆ ಯೂಸರ್ ಹತ್ರದಿಂದ ಇನ್ಪುಟ್ ತಗೊಂಡು ಇಲ್ಲಿ ಪ್ರಿಂಟ್ ಮಾಡೋದು ಹೇಗೆ, ಲೆಟ್ಸ್ ಸಿ. ಓಕೆ, ಸೊ ಈಗ ನಾನು ಫಂಕ್ಷನ್ ಬರ್ತೀನಿ ಡೆಫ್, ನಾನಿಲ್ಲಿ ಆ್ಯಡ್ ಅಂತ ಬರಿತೀನಿ. ಆ್ಯಡ್, ನಾನಿಲ್ಲಿ ಎ ಅಂತ ಬರಿತೀನಿ, ಎ ಬಿ. ಎ ಬಿ ಏನಕ್ಕೆ? ಇದು ಇನ್ಪುಟ್ಸ್. ಎ ಅನ್ನೋದು ಫಸ್ಟ್ ವ್ಯಾಲ್ಯೂ, ಬಿ ಅನ್ನೋದು ಸೆಕೆಂಡ್ ವ್ಯಾಲ್ಯೂ. ಓಕೆ, ಸೊ ನಾನು ಇಲ್ಲಿ ಕೋಲನ್ ಆ್ಯಂಡ್ ಇಲ್ಲಿ ನನಗೆ ರಿಟರ್ನ್ ಎ ಪ್ಲಸ್ ಬಿ ಅಡಿಷನ್. ಸೊ ನಾನು ಯೂಸರ್ ಹತ್ರದಿಂದ ಎ ಆ್ಯಂಡ್ ಬಿ ಎರಡು ವ್ಯಾಲ್ಯೂಸ್ನ ಕೇಳ್ತಾ ಇದ್ದೀನಿ. ಆ್ಯಂಡ್ ಆ ಎರಡನ್ನು ತಗೊಂಡು ನಾನು ಆ್ಯಡ್ ಮಾಡಿ ಆ ಬಂದಿರೋ ಔಟ್ಪುಟ್ನ ಅಡಿಷನನ್ನು ನಾನು ರಿಟರ್ನ್ ಕೊಡ್ತಾಯಿದ್ದೀನಿ ಯೂಸರ್ಗೆ. ಓಕೆ, ಸೊ ನಾನು ರನ್ ಮಾಡ್ತೀನಿ. ಆ್ಯಂಡ್ ಇಲ್ಲಿ ನಾನು ಈಗ ಕರೆದ್ರೆ ನೀವು ನಾರ್ಮಲಾಗಿ ಇಲ್ಲೇನು ಮಾಡ್ತಾಯಿದ್ರಿ, ಜಸ್ಟ್ ಫಂಕ್ಷನ್ನ ಯೂಸ್ ಮಾಡಿ ಕ್ರಿಯೇಟ್ ಮಾಡಿ ಆ್ಯಂಡ್ ಇಲ್ಲಿ ಕಾಲ್ ಮಾಡ್ತಾಯಿದ್ರಿ. ಬಟ್ ಇಲ್ಲಿ ನಾವು ಇನ್ಪುಟ್ಸ್ನ ಡಿಫೈನ್ ಮಾಡಿದ್ದೀವಿ. ಸೊ ಇಲ್ಲಿ ನೀವು ಕರೆಯುವಾಗ ವೆನ್ ಯು ಆರ್ ಕಾಲಿಂಗ್ ದ ಫಂಕ್ಷನ್, ನೀವು ರನ್ ಮಾಡಿದ್ರೆ ಹಾಗೆ ರನ್ ಮಾಡಿದ್ರೆ ಎರರ್ ಕೊಡುತ್ತೆ. ಯಾಕೆ? ಮಿಸ್ಸಿಂಗ್ 2 ರಿಕ್ವೈರ್ಡ್ ಪೊಸಿಷನಲ್ ಆರ್ಗ್ಯುಮೆಂಟ್ಸ್. ಸೊ ಪೊಸಿಷನಲ್ ಆರ್ಗ್ಯುಮೆಂಟ್ಸ್ ಅಂದರೆ ಇವೆ ಇನ್ಪುಟ್ಸ್. ಸೊ ವಾಟ್ ಎವರ್ ಯು ಆರ್ ಗಿವಿಂಗ್ ಇನ್ಪುಟ್ ಇನ್ ಅ ಫಂಕ್ಷನ್, ನೀವು ಫಂಕ್ಷನಲ್ಲಿ ಇನ್ಪುಟ್ ಕೊಡೋಕೆ ಹೋಗ್ತಿರೋ ಅದನ್ನು ಪೊಸಿಷನಲ್ ಆರ್ಗ್ಯುಮೆಂಟ್ಸ್ ಅಂತೀವಿ. ಓಕೆ, ಸೊ ನಾನು ಏನು ಮಾಡ್ತೀನಿ, ಇಲ್ಲಿ ಆ್ಯಡ್, ನಾನು ಒಂದು 2 ನಂಬರ್ಸ್ ಕೊಡ್ತೀನಿ. ಲೆಟ್ಸ್ ಸೇ 5, 6. ನಾನು ರನ್ ಮಾಡಿದ್ರೆ ನನಗೆ ವ್ಯಾಲ್ಯೂ ಕೊಡುತ್ತೆ ಔಟ್ಪುಟ್ 5 + 6 11. ಸೊ ಇದು ಸಿಂಪಲ್ ಎಕ್ಸಾಂಪಲ್. ಇನ್ನೊಂದು ಎಕ್ಸಾಂಪಲ್ ಬಂದುಬಿಟ್ಟು ಡೆಫ್, ಲೆಟ್ಸ್ ಸೇ ಸೇಮ್ ಆ್ಯಡೇ ತಗೊಳ್ಳೋಣ. ಆ್ಯಡ್ ನೇಮ್ಸ್ ಅಂತ ಕೊಡ್ತೀನಿ ನಾನು. ಓಕೆ, ಸೊ ನನಗೆ ಇಲ್ಲಿ ಎಕ್ಸ್ಪೆಕ್ಟ್ ಮಾಡೋದು ಏನು ಅಂತಂದರೆ ಫಸ್ಟ್ ನೇಮ್, ಲಾಸ್ಟ್ ನೇಮ್. ಓಕೆ, ಸೊ ನಾವು ಈ ಫಂಕ್ಷನಲ್ಲಿ 2 ಡಿಫ್ರೆಂಟ್ ವ್ಯಾಲ್ಯೂಸ್ನ, ಲೈಕ್ ನಿಮ್ಮ ನೇಮಲ್ಲಿ ಫಸ್ಟ್ ನೇಮ್ ಆ್ಯಂಡ್ ಲಾಸ್ಟ್ ನೇಮನ್ನು ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಓಕೆ, ಸೊ ಕೋಲನ್ ಆ್ಯಂಡ್ ಇಲ್ಲಿ ರಿಟರ್ನ್ ಏನು, ಫಸ್ಟ್ ನೇಮ್ ಪ್ಲಸ್ ಲಾಸ್ಟ್ ನೇಮ್. ಓಕೆ, ನಾನು ಇದನ್ನು ರನ್ ಮಾಡಿದ್ರೆ ಆ್ಯಂಡ್ ಆ್ಯಡ್ ನೇಮ್ಸ್ ಅನ್ನೋ ಫಂಕ್ಷನ್ ಒಳಗಡೆ ನಾನು ಫಸ್ಟ್ ನೇಮ್ ಅಂದ್ಬಿಟ್ಟು ಲೆಟ್ಸ್ ಸೇ ವಿನೋದ್ ಆ್ಯಂಡ್ ಲಾಸ್ಟ್ ನೇಮ್ ಅಂದ್ಬಿಟ್ಟು ಕುಮಾರ್ ಪ್ರಿಂಟ್ ಆಯಿತಾ? ಸೊ ಈ ರೀತಿ ನೀವು ನ್ಯೂಮರಿಕಲ್ ಆಪ್ರೇಷನ್ಸ್ ಮಾಡ್ಬೋದು ಆ್ಯಂಡ್ ಆಲ್ಸೋ ದ ಸ್ಟ್ರಿಂಗ್ ಆಪ್ರೇಷನ್ಸ್ ಮಾಡ್ಬೋದು. ಸೊ ಇದು ಸಿಂಪಲ್ ಎಕ್ಸಾಂಪಲ್ ಆಫ್ ಹೌ ಯು ಕ್ಯಾನ್ ಟೇಕ್ ದ ಇನ್ಪುಟ್ ಫ್ರಮ್ ದ ಯೂಸರ್. ಸೊ ಆ ಫಂಕ್ಷನ್ನ ನೀವು ಕಾಲ್ ಮಾಡುವಾಗ ನಿಮಗೆ ಏನಾದರೂ ಇನ್ಪುಟ್ಸ್ ಬೇಕು ಅಂತಂದರೆ ನೀವು ಯೂಸರ್ ಹತ್ರದಿಂದ ತೊಗೋಬೋದು. ಓಕೆ, ಸೊ ಇದೊಂದು ಎಕ್ಸಾಂಪಲ್. ಸೊ ನೆಕ್ಸ್ಟ್ ಬಂದುಬಿಟ್ಟು ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಓಕೆ, ಲೆಟ್ಸ್ ಗೋ ಫಾರ್ ಗ್ಲೋಬಲ್ ಆ್ಯಂಡ್ ಲೋಕಲ್ ವೇರಿಯೇಬಲ್ ಅಂತ. ಸೊ ವೇರಿಯೇಬಲ್ಸ್ ಅಂದರೆ ನಮಗೆ ಗೊತ್ತು, ವೇರಿಯೇಬಲ್ಸ್ ಈಸ್ ನಥಿಂಗ್ ಬಟ್ ಸ್ಟೋರಿಂಗ್ ದ ವ್ಯಾಲ್ಯೂಸ್. ಓಕೆ, ದ ಪ್ಲೇಸ್ ವೇರ್ ವಿ ಸ್ಟೋರ್ ಆರ್ ವ್ಯಾಲ್ಯೂಸ್ ಆ್ಯಂಡ್ ವಿ ಕ್ಯಾನ್ ಕಾಲ್ ಇಟ್ ವೇರ್ ಇಟ್ ರಿಕ್ವೈರ್ಡ್. ನಮಗೆ ಎಲ್ಲಿ ಬೇಕೋ ಅಲ್ಲನ್ನು ಕರಿತೀವಿ ವ್ಯಾಲ್ಯೂಸ್ನ ಸ್ಟೋರ್ ಮಾಡಿಕೊಂಡು. ಬಟ್ ಲೋಕಲ್ ಆ್ಯಂಡ್ ಗ್ಲೋಬಲ್ ವೇರಿಯೇಬಲ್ ಅಂದರೆ ಏನು? ಸೊ ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನನ್ನ ಹತ್ರ ಒಂದು ಚಿಕ್ಕ ಸಿಂಪಲ್ ಇಮೇಜ್ ಇದೆ. ಸೊ ಇದು ಆ ಇಮೇಜ್. ಸೊ ನಾನು ಇಲ್ಲಿ ಡಿಫೈನ್ ಮಾಡ್ತೀನಿ ಫಸ್ಟು. ಲೆಟ್ಸ್ ಸಿ ವಾಟ್ ಈಸ್ ಗ್ಲೋಬಲ್ ಆ್ಯಂಡ್ ಲೋಕಲ್ ವೇರಿಯೇಬಲ್ಸ್ ಎನಿಥಿಂಗ್. ಓಕೆ, ಸೊ ಗ್ಲೋಬಲ್ ಆ್ಯಂಡ್ ಲೋಕಲ್ ವೇರಿಯೇಬಲ್ ಅಂದರೆ ಏನು? ಸ್ವಲ್ಪ ಝೂಮ್ ಔಟ್ ಮಾಡ್ತೀನಿ. ಸೊ ಇದು ಎಕ್ಸಾಂಪಲ್ಲು. ಲೆಟ್ಸ್ ಈ ಇಮೇಜನ್ನು ನೋಡಿದ್ರೆ ನಿಮ್ಗೆ ಏನು ಅನಿಸುತ್ತೆ, ಕೆಲವು ಜನ ಮನೆಯಲ್ಲಿದ್ದಾರೆ, ಇನ್ನು ಕೆಲವು ಜನ
ಆಚೆ ಕಡೆ ಸಿಟಿಯಲ್ಲಿದ್ದಾರೆ. ಸೊ ಈ ಮನೆಯನ್ನು ನಾವು ಜೈಲ್ ಅಂತ ತಿಳ್ಕೊಳ್ಳೋಣ. ಓಕೆ, ಸೊ ಈ ಜೈಲಲ್ಲಿ ಕೆಲವರು ಖೈದಿ ಇದ್ದಾರೆ, ಇವರು ನಾರ್ಮಲ್ ಪೀಪಲ್. ಓಕೆ, ಸೊ ಈ ನಾರ್ಮಲ್ ಪೀಪಲ್ ಬಂದುಬಿಟ್ಟು ನಾವು ಕಾಮನ್ ಪೀಪಲ್, ನಾವು ಸಿಟಿಯಲ್ಲಿ ಎಲ್ಲಿ ಬೇಕಾದರೂ ಓಡಾಡ್ಕೋಬೋದು, ವಿ ಡೋಂಟ್ ಹ್ಯಾವ್ ಎನಿ ರೆಸ್ಟ್ರಿಕ್ಷನ್ಸ್. ಬಟ್ ಇಲ್ಲಿ ಪ್ರಿಸನ್ನಲ್ಲಿರೋರಿಗೆ ಆಚೆ ಕಡೆ ಬರೋಕ್ಕೆ ಪರ್ಮಿಷನ್ ಇಲ್ಲ, ಅವರು ಪ್ರಿಸನ್ನಲ್ಲಿರಬೇಕು, ಜೈಲಲ್ಲೇ ಇರಬೇಕು, ಆಚೆ ಬರೋಕ್ಕಾಗಲ್ಲ. ಓಕೆ, ಸೊ ಅದೇ ರೀತಿ ಈ ಫಂಕ್ಷನ್ ಹೌಸು ಜೈಲು, ಅದರೊಳಗಡೆ ಖೈದಿಗಳಿದ್ದಾರೆ, ಇವರಿಗೆ ಆಚೆ ಬರೋ ಅವಕಾಶ ಇಲ್ಲ. ಬಟ್ ಇವರು ಕಾಮನ್ ಪೀಪಲ್ಲು, ಇಫ್ ದೇ ಹ್ಯಾವ್ ಪರ್ಮಿಷನ್, ಸೊ ಈ ಸ್ಕೋಪ್ ಗಾರ್ಡ್ ಅನ್ನೋದು ಒಂದು ಪೊಲೀಸ್ ಮ್ಯಾನ್ ಥರ. ಸೊ ಈ ಪೀಪಲ್ಗೆ ಪರ್ಮಿಷನ್ ಇದ್ದರೆ ಪೊಲೀಸ್ ಮ್ಯಾನ್ ಕ್ಯಾನ್ ಅಲೋ ಇನ್ಸೈಡ್, ಪೊಲೀಸ್ ಮ್ಯಾನ್ ಒಳಗಡೆ ಕಳಿಸ್ತಾನೆ ಗ್ಲೋಬಲ್ ವೇರಿಯೇಬಲ್. ಬಟ್ ಲೋಕಲ್ ವೇರಿಯೇಬಲ್ಲು ಪರ್ಮಿಷನ್ ಇದ್ದರೂ ಕೂಡ ಕೆಲವು ರೆಸ್ಟ್ರಿಕ್ಷನ್ಸ್ ಇರುತ್ತೆ ಆಚೆ ಬರೋಕ್ಕೆ. ಓಕೆ, ಸೊ ಹಾಗೆ ಗ್ಲೋಬಲ್ ವೇರಿಯೇಬಲ್ ಕ್ಯಾನ್ ಗೋ ಇನ್ಸೈಡ್ ಆ್ಯಂಡ್ ಕ್ಯಾನ್ ರೋಮ್ ಔಟ್ಸೈಡ್, ಒಳಗಡೆ ಹೋಗ್ಬೋದು, ಹೊರಗಡೆ ತಿರ್ಬೋದು, ದೇ ಡೋಂಟ್ ಹ್ಯಾವ್ ಎನಿ ರೆಸ್ಟ್ರಿಕ್ಷನ್ಸ್. ಬಟ್ ಈ ಲೋಕಲ್ ವೇರಿಯೇಬಲ್ಲು ಇನ್ಸೈಡ್ ಪ್ರಿಸನ್ ಒಳಗೆ ಎಷ್ಟಾದರೂ ಓಡಾಡ್ಕೋಬೋದು, ಬಟ್ ಆಚೆ ಕಡೆ ಬರೋದಕ್ಕೆ ತುಂಬ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಸೊ ಇದೇ ರೀತಿ ಗ್ಲೋಬಲ್ ಆ್ಯಂಡ್ ಲೋಕಲ್ ವೇರಿಯೇಬಲ್ ಏನು ಅಂತಂದರೆ ಡಿಫೈನ್ ಮಾಡ್ತೀನಿ ಫಸ್ಟು. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ಗ್ಲೋಬಲ್ ವೇರಿಯೇಬಲ್. So global variable is nothing but a variable that declared outside. Okay, a variable that is defined outside outside, spelling wrong, outside, and they can be called inside or outside the ಫಂಕ್ಷನ್. ಸೊ ಈ ಗ್ಲೋಬಲ್ ವೇರಿಯೇಬಲನ್ನು ನಾವು ಹೊರಗಡೆನೂ ಕರಿಬೋದು, ಒಳಗಡೆನೂ ಕರಿಬೋದು ವೇರಿಯೇಬಲ್ಸನ್ನು. ಓಕೆ, ಬಟ್ ಓಕೆ, ಲೋಕಲ್ ವೇರಿಯೇಬಲ್ ಆರ್ ನಥಿಂಗ್ ಬಟ್ ವೇರಿಯೇಬಲ್ಸ್ ದಟ್ ಆರ್ ಕ್ರಿಯೇಟೆಡ್ inside the function. They cannot be called outside the function. Okay, but henge, so we can call, but ಆ ವೇರಿಯೇಬಲ್ನ ನಾವು ಆ ಫಂಕ್ಷನ್, ಫಾರ್ ಎಕ್ಸಾಂಪಲ್ ಗ್ಲೋಬಲ್ ವೇರಿಯೇಬಲ್ ತೊಗೊಂಡ್ರೆ, ಗ್ಲೋಬಲ್ ವೇರಿಯೇಬಲ್ಲು ನಾವು ಆಚೆ ಕಡೆ ಎಲ್ಲಾದರೂ ಔಟ್ಸೈಡ್ ಆಫ್ ಫಂಕ್ಷನ್ ಎಲ್ಲಾದರೂ ಕರಿಬೋದು, ಬಟ್ ಇನ್ಸೈಡು ಕರಿಯೋಕ್ಕಾಗಲ್ಲ. ಬಟ್ ಕೆಲವು ಮೆಥಡ್ಸ್ನ ಯೂಸ್ ಮಾಡಿ ನಾವು ಇನ್ಸೈಡ್ ದ ಫಂಕ್ಷನ್ ಕೂಡ ಕರಿಬೋದು. ಸೊ ಅದೇ ರೀತಿ ಲೋಕಲ್ ವೇರಿಯೇಬಲ್ ಅನ್ನೋದು ಒಂದು ಫಂಕ್ಷನ್ ಒಳಗಡೆ ಕ್ರಿಯೇಟ್ ಆಗಿರುತ್ತೆ, ಅದನ್ನು ನಾವು ಆ ಫಂಕ್ಷನ್ ಒಳಗಡೆ ಮಾತ್ರ ಯೂಸ್ ಮಾಡೋಕ್ಕಾಗುತ್ತೆ, ಆಚೆ ಕಡೆ ಯೂಸ್ ಮಾಡೋಕ್ಕಾಗಲ್ಲ. ಬಟ್ ಕಾಲ್ ಮಾಡಬೇಕು ಅಂತಂದರೆ ಅದಕ್ಕೂ ಒಂದು ಮೆಥಡ್ ಇದೆ, ಕರಿಬೋದು. ಓಕೆ, ಸೊ ಇದು ಲೋಕಲ್ ಆ್ಯಂಡ್ ಗ್ಲೋಬಲ್ ವೇರಿಯೇಬಲ್ ಡೆಫಿನೇಷನ್. ಓಕೆ, ಸೊ ಈಗ ನಾವು ಒಂದು ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. ಸೊ ಎಕ್ಸಾಂಪಲ್ನಲ್ಲಿ ನಾವು ಒಂದು ಝೂ ಅನ್ನು ಎಕ್ಸಾಂಪಲ್ ತಗೊಳ್ಳೋಣ. ಆ ಝೂ ಓಪನ್ ಆರ್ ಕ್ಲೋಸ್ ಅಂತ ನಾವು ಗ್ಲೋಬಲ್ ಆ್ಯಂಡ್ ಲೋಕಲ್ ವೇರಿಯೇಬಲ್ ಎರಡನ್ನು ಯೂಸ್ ಮಾಡಿ ಇದರಲ್ಲಿ ನೋಡೋಣ. ಓಕೆ, ಸೊ ಲೆಟ್ಸ್ ಸೇ ಝೂ ಈಕ್ವಲ್ ಟು ಓಪನ್ ಅಂತ ಬರೆಯೋಣ. ಸೊ ಫಸ್ಟ್ ಝೂ ಈಸ್ ಓಪನ್ ಆ್ಯಂಡ್ ಇಲ್ಲಿ ನಾನು ಒಂದು ಫಂಕ್ಷನ್ನ ಡಿಫೈನ್ ಮಾಡ್ತೀನಿ. ಸೊ ಡೆಫ್ ಝೂ ಸ್ಟೇಟಸ್ ಬಂದುಬಿಟ್ಟು ಲೆಟ್ಸ್ ಸೇ ಪ್ರಿಂಟ್. ಸೊ ಇದರಲ್ಲಿ ನನಗೆ ಝೂ ಈಸ್ ಅಂತ ಬರೆದು ಇಲ್ಲಿ ನಾನು ಝೂ ವೇರಿಯೇಬಲ್ನ ಕಾಲ್ ಮಾಡ್ತೀನಿ. ಸೊ ಈ ಝೂ ವೇರಿಯೇಬಲ್ ಎಲ್ಲಿದೆ? ಇಲ್ಲಿ. ಸೊ ಝೂ ಸ್ಟೇಟಸ್ ಏನು? ಓಪನ್. ಓಕೆ, ಸೊ ಈ ಫಂಕ್ಷನ್ ಕಾಲ್ ಮಾಡಿದ್ರೆ ನಮಗೆ ಝೂ ಓಪನ್ ಅಂತ ಬರಬೇಕು. ಓಕೆ, ಆ್ಯಂಡ್ ಇಲ್ಲಿ ನಾನು ಇನ್ನೊಂದು ಫಂಕ್ಷನ್ನ ಡಿಫೈನ್ ಮಾಡ್ತೀನಿ, ಡೆಫ್ ಝೂ ಕ್ಲೋಸ್ ಅನ್ನೋ ಫಂಕ್ಷನ್ನ ಡಿಫೈನ್ ಮಾಡಿ ಆ್ಯಂಡ್ ಇಲ್ಲಿ ನಾನೇನು ಮಾಡ್ತೀನಿ, ಝೂ ಈಕ್ವಲ್ ಟು ಕ್ಲೋಸ್ ಅಂತ ಕೊಡ್ತೀನಿ. ಓಕೆ, ಸೊ ಇಲ್ಲಿ ನಮಗೆ ಝೂ ಓಪನ್ ಇದೆ, ಬಟ್ ಇನ್ಸೈಡ್ ಅ ಫಂಕ್ಷನ್ ಇಲ್ಲಿವರೆಗೂ ನಮಗೆ ಝೂ ಏನಿದೆ, ಝೂ ಅನ್ನೋದು ಓಪನ್ ಇರುತ್ತೆ. ಬಟ್ ಈ ಫಂಕ್ಷನ್ಗೆ ಬಂದಮೇಲೆ ನಮಗೆ ಝೂ ಕ್ಲೋಸ್ ಆಗಬೇಕು. ಸೊ ಅದಕ್ಕೆ ಝೂ ಈಕ್ವಲ್ ಟು ಕ್ಲೋಸ್ ಅಂತ ಮತ್ತೆ ನಾನು ರೀಡಿಫೈನ್ ಮಾಡಿದ್ದೀನಿ ಆ ವೇರಿಯೇಬಲ್ನ. ಆ್ಯಂಡ್ ಇಲ್ಲಿ ನಾನು ಪ್ರಿಂಟ್, ಇಲ್ಲಿ ನನಗೆ ದ ಝೂ ಈಸ್
ಆ್ಯಂಡ್ ಸ್ಟೇಟಸ್ ಬಂದುಬಿಟ್ಟು ಝೂ. ಓಕೆ ಓಕೆ ಝೂ ಆ್ಯಂಡ್ ಇದು ಫಂಕ್ಷನ್ನು. ಓಕೆ, ಸೊ ನಾನು ಇಲ್ಲಿ ಏನು ಮಾಡಿದ್ದೀನಿ, ಫಸ್ಟು ಒಂದು ಗ್ಲೋಬಲ್ ವೇರಿಯೇಬಲ್ನ ಕ್ರಿಯೇಟ್ ಮಾಡಿದ್ದೀನಿ. ಸೊ ಗ್ಲೋಬಲ್ ವೇರಿಯೇಬಲ್ ಬಂದುಬಿಟ್ಟು ಝೂ, ಸ್ಟೇಟಸ್ ಬಂದುಬಿಟ್ಟು ಓಪನ್. ಓಕೆ, ಇದು ಗ್ಲೋಬಲ್ ವೇರಿಯೇಬಲ್. ಆ್ಯಂಡ್ ಒಂದು ಫಂಕ್ಷನ್ನ ಡಿಫೈನ್ ಮಾಡಿದ್ದೀನಿ. ಆ ಫಂಕ್ಷನಲ್ಲಿ ನಾನು ಝೂ ಸ್ಟೇಟಸ್ ಏನು ಅಂತ ಪ್ರಿಂಟ್ ಮಾಡಬೇಕು. ಸಿನ್ಸ್ ನಾವು ಗ್ಲೋಬಲ್ ವೇರಿಯೇಬಲ್ ಬಂದುಬಿಟ್ಟು ಝೂ, ಗ್ಲೋಬಲ್ ವೇರಿಯೇಬಲ್ ಸ್ಟೇಟಸ್ ಬಂದುಬಿಟ್ಟು ಓಪನ್. ಸೊ ಅದಕ್ಕೆ ಈ ಫಂಕ್ಷನ್ ನಮಗೆ ಕಾಲ್ ಮಾಡಿದಾಗ ನಮಗೆ ಝೂ ಈಸ್ ಓಪನ್ ಅಂತ ಬರಬೇಕು. ಓಕೆ, ಆ್ಯಂಡ್ ನಾವು ಇನ್ನೊಂದು ಫಂಕ್ಷನ್ ಡಿಫೈನ್ ಮಾಡಿದ್ದೀವಿ. ಆ ಫಂಕ್ಷನಲ್ಲಿ ಏನಾಗುತ್ತೆ, ಝೂ ಕ್ಲೋಸ್ ಅನ್ನೋ ಫಂಕ್ಷನ್ನು. ಸೊ ಇಲ್ಲಿ ನಾವು ಝೂ ಈಕ್ವಲ್ ಟು ಕ್ಲೋಸ್ ಅಂತ ಬರ್ತಿದ್ದೀವಿ. ಸೊ ಆಲ್ರೆಡಿ ನಮ್ಮ ಹತ್ರ ಗ್ಲೋಬಲ್ ವೇರಿಯೇಬಲ್ ಇದೆ, ಬಟ್ ಇಲ್ಲಿ ನಾವು ಮತ್ತೆ ರೀಡಿಫೈನ್ ಮಾಡ್ತಾಯಿದ್ದೀವಿ. ಸೊ ಝೂ ಕ್ಲೋಸ್ ಅಂತ. ಆ್ಯಂಡ್ ಸ್ಟೇಟಸ್ ಇಲ್ಲಿ ಬಂದಿಟ್ಟು ನಮಗೆ ಕ್ಲೋಸ್ ಅಂತ ಬರಬೇಕು. ಓಕೆ, ಸೊ ಲೆಟ್ ಸಿ, ನಾನು ಇದನ್ನು ರನ್ ಮಾಡ್ತೀನಿ. ರನ್ ಆಯಿತು. ಆ್ಯಂಡ್ ಈಗ ನಾನು ಫಸ್ಟ್ ಬಂದುಬಿಟ್ಟು ಝೂ ಸ್ಟೇಟಸ್ ಈ ಫಂಕ್ಷನ್ನ ಕಾಲ್ ಮಾಡಿದೆ, ನನಗೆ ಓಪನ್ ಅಂತ ಕೊಡಬೇಕು. ಝೂ ಈಸ್ ಓಪನ್. ಇನ್ನೊಂದು ನಾನು ಝೂ ಕ್ಲೋಸ್ ಅನ್ನೋ ಫಂಕ್ಷನ್ನ ಕಾಲ್ ಮಾಡಿದರೆ ನನಗೆ ಕ್ಲೋಸ್ ಅಂತ ಕೊಡಬೇಕು. ಕ್ಲೋಸ್. ಸೊ ಈ ರೀತಿ ನಾವು ಫಸ್ಟ್ ಒಂದು ವೇರಿಯೇಬಲ್ ಡಿಫೈನ್ ಮಾಡಿದರೂ ಕೂಡ ಇನ್ಸೈಡ್ ಅ ಫಂಕ್ಷನ್ ಬಂದಮೇಲೆ ನಮಗೆ ಆ ಪರ್ಟಿಕ್ಯುಲರ್ ಝೂ, ಈ ಎಕ್ಸಾಂಪಲ್ ನೋಡಿಕೊಂಡ್ರೆ ಝೂ ಅನ್ನೋದು ಫಸ್ಟ್ ನಾವು ಓಪನ್ ಅಂತ ಕೊಟ್ಟಿದ್ದೀವಿ. ಆ್ಯಂಡ್ ಬಟ್ ನಮಗೆ ನೆಕ್ಸ್ಟ್ ಇನ್ನೊಂದು ಫಂಕ್ಷನಲ್ಲಿ ಝೂ ಕ್ಲೋಸ್ ಅನ್ನೋ ಫಂಕ್ಷನ್ ನಮಗೆ ಝೂ ಕ್ಲೋಸ್ ಆಗಬೇಕು, ಓಪನ್ ಅಂತ ಬರಬಾರ್ದು. ಬಟ್ ನಾವಿಲ್ಲಿ ಝೂ ಸ್ಟೇಟಸ್ನ ನೋಡಿದ್ರೆ ಝೂ ಓಪನ್ ಅಂತಿದೆ. ಓಕೆ, ಸೊ ಇಲ್ಲಿ ನೀವು ನೋಡಿಕೊಂಡ್ರೆ ಝೂ ಅನ್ನೋದು ಗ್ಲೋಬಲ್ ವೇರಿಯೇಬಲ್ ಓಪನ್, ಅದು ಯಾವಾಗಲೂ ಓಪನ್. ಬಟ್ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ನಮಗೆ ಕ್ಲೋಸ್ ಅಂತ ಕೊಡಬೇಕು. ಸೊ ಅದಕ್ಕೆ ಈ ಫಂಕ್ಷನ್ನ ಡಿಫೈನ್ ಮಾಡಿದ್ದೀವಿ, ಝೂ ಕ್ಲೋಸ್ ಅಂತ. ಈ ಪರ್ಟಿಕ್ಯುಲರ್ ಟೈಮಲ್ಲಿ ನಮಗೆ ಕ್ಲೋಸ್ ಅಂತ ಬರಬೇಕು ಅಂತ. ಸೊ ಆ ಫಂಕ್ಷನ್ನ ಕಾಲ್ ಮಾಡಿದರೆ ಮಾತ್ರ ನಮಗೆ ಕ್ಲೋಸ್ ಅಂತ ಕೊಟ್ಟಿದೆ. ಬಟ್ ಫಂಕ್ಷನ್ನ ಈಗ ಕಾಲ್ ಮಾಡ್ದಿರಾ ಹಾಗೆ ಪ್ರಿಂಟ್ ಮಾಡಿದ್ರೆ ನಮಗೆ ಓಪನ್ ಅಂತ ಕೊಡ್ತಾಯಿದೆ. ಸೊ ಈ ರೀತಿ ನಿಮಗೆ ಗ್ಲೋಬಲ್ ಆ್ಯಂಡ್ ಲೋಕಲ್ ವೇರಿಯೇಬಲ್ನ ಆಕ್ಸೆಸ್ ಮಾಡ್ಬೋದು. ಓಕೆ, ಸೊ ಇದು ಎಕ್ಸಾಂಪಲ್ ಫಾರ್ ಗ್ಲೋಬಲ್ ಆ್ಯಂಡ್ ಲೋಕಲ್ ವೇರಿಯೇಬಲ್. ಓಕೆ, ಆ್ಯಂಡ್ ನಾವು ಇನ್ನೊಂದು ಸಿಂಪಲ್ ಎಕ್ಸಾಂಪಲ್ ಬರೆಯೋಣ, ವಿಚ್ ಈಸ್ ಲೈಕ್ ಅ ಕೈಂಡ್ ಆಫ್ ಸ್ವಲ್ಪ ದೊಡ್ಡ ಎಕ್ಸಾಂಪಲ್ ಬರೆಯೋಣ. ಓಕೆ, ಸೊ ಈ ಫಂಕ್ಷನಲ್ಲಿ ನಾವು ಝೂ ಫೀಡಿಂಗ್ ಸಿಸ್ಟಮ್ ಅಂದರೆ ಏನು, ಆ ಫಂಕ್ಷನ್ ಒಂದು ಬರೆಯೋಣ. ಸೊ ಇಲ್ಲಿ ನಾನು ಡಿಫೈನ್ ಮಾಡ್ತೀನಿ, ಝೂ ಫೀಡಿಂಗ್ ಸಿಸ್ಟಮ್. ಓಕೆ, ಸೊ ಇದು ಎಕ್ಸಾಂಪಲ್, ಒಂದು ಕೈಂಡ್ ಆಫ್ ರಿಯಲ್ ವರ್ಲ್ಡ್ ಎಕ್ಸಾಂಪಲ್ ಅಂತ ತಿಳ್ಕೊಳ್ಳಿ. ಓಕೆ, ಸೊ ಇಲ್ಲಿ ನಾನು ಫಸ್ಟ್ ಬಂದುಬಿಟ್ಟು ಫೀಡಿಂಗ್ ಲಾಗ್ ಅಂತ ಕ್ರಿಯೇಟ್ ಮಾಡ್ತೀನಿ. ಫೀಡಿಂಗ್ ಸ್ಪೆಲ್ಲಿಂಗ್ ರಾಂಗೋ. ಓಕೆ, ಫೀಡಿಂಗ್ ಲಾಗ್. ಸೊ ಇಲ್ಲಿ ನಮಗೆ ಒಂದು ಲಿಸ್ಟ್ ಬೇಕು. ಓಕೆ, ಸೊ ಇದು ಬಂದುಬಿಟ್ಟು ಗ್ಲೋಬಲ್ ಲಿಸ್ಟ್ ಏನಕ್ಕೆ, ಆ ಲಾಗ್ಸನ್ನು ಸ್ಟೋರ್ ಮಾಡೋಕ್ಕೆ. ಲಾಗ್ಸ್ ಅಂದರೆ ಏನು, ಪ್ರತಿ ಸಾರಿ ನಿಮ್ಗೆ ಏನೋ ಒಂದು ಪ್ರಿಂಟ್ ಬರುತ್ತಲ್ಲ, ಏನೋ ಒಂದು ಪ್ರಿಂಟ್ ಆಗುತ್ತೆ. ಸೊ ಅದನ್ನು ನಾವು ಒಂದು ಫೈಲಲ್ಲಿ ಸ್ಟೋರ್ ಮಾಡಬೇಕು. ಬಟ್ ನಾವಿಲ್ಲಿ ಫೈಲಲ್ಲಿ ಸ್ಟೋರ್ ಮಾಡ್ತೀರಾ, ಒಂದು ಗ್ಲೋಬಲ್ ವೇರಿಯೇಬಲ್ ಆ್ಯಸ್ ಎ ಫೀಡಿಂಗ್ ಲಾಗನ್ನು ತಗೊಂಡು ಒಂದು ಲಿಸ್ಟಲ್ಲಿ ಸ್ಟೋರ್ ಮಾಡ್ತಾಯಿದ್ದೀವಿ. ಓಕೆ, ಗಾಟ್ ಇಟ್. ಓಕೆ, ಸೊ ಲೆಟ್ಸ್ ಸೇ ಒಂದು ಫಂಕ್ಷನ್ ಡಿಫೈನ್ ಮಾಡ್ತೀನಿ. ಸೊ ಫಸ್ಟ್ ಫಂಕ್ಷನ್ ಬಂದುಬಿಟ್ಟು ಡೆಫ್ ಫೀಡ್ ಆ್ಯನಿಮಲ್. ಆ್ಯಂಡ್ ಇಲ್ಲಿ ನಮಗೆ ನಾನು ಹೇಳಿದ್ದೆ ಅಲ್ಲ, ಸೊ ಈಗ ನೀವು ಪರ್ಟಿಕ್ಯುಲರ್ ಇನ್ಪುಟ್ಸ್ ತಗೋಬೇಕು ಒಂದು ಯೂಸರ್ ಹತ್ರದಿಂದ. ಸೊ ಯಾವಾಗೂ ಫಂಕ್ಷನ್ನ ನೀವೇ ಡಿಫೈನ್ ಮಾಡೋಕ್ಕಾಗಲ್ಲ, ನೀವೇ ಕಾಲ್ ಮಾಡೋಕ್ಕಾಗಲ್ಲ. ಸೊ ನೀವು ಕೆಲವು ಇನ್ಪುಟ್ಸ್ನ ಯೂಸರ್ ಹತ್ರದಿಂದ ಕೂಡ ತಗೋಬೇಕು. ಸೊ ಆ ಟೈಮಲ್ಲಿ ನಾವು ಇಲ್ಲಿ ಆರ್ಗ್ಯುಮೆಂಟ್ಸ್ ಬರಿತೀವಿ. ಆರ್ಗ್ಯುಮೆಂಟ್ಸ್ ಅಂದರೆ ದ ಇನ್ಪುಟ್ಸ್ ದಟ್ ವಿ ಹ್ಯಾವ್ ಟು ಟೇಕ್ ಫ್ರಮ್ ದ ಯೂಸರ್ ಹತ್ರದಿಂದ ಇನ್ಪುಟ್ಸ್ ತಗೊಳ್ಳೋದನ್ನು ನಾವು ಪೊಸಿಷನಲ್ ಆರ್ಗ್ಯುಮೆಂಟ್ಸ್ ಇನ್ಸೈಡ್ ಅ ಫಂಕ್ಷನ್. ಓಕೆ, ಸೊ ಇದು ನಾನು ಇಲ್ಲಿ ಫಸ್ಟ್ ಬಂದುಬಿಟ್ಟು ನಾನು ನೇಮ್ ತಗೊತೀನಿ, ನೇಮ್ ಆಫ್ ದ ಆ್ಯನಿಮಲ್ ಆ್ಯಂಡ್ ದ ಫುಡ್. ನೀವು ಏನು ಫುಡ್ನ ಫೀಡ್ ಮಾಡಬೇಕು ಆ್ಯಂಡ್ ದೆನ್ ಟೈಮ್, ಯಾವ ಟೈಮಲ್ಲಿ ನೀವು ಅದನ್ನು ಫೀಡ್ ಮಾಡಬೇಕು ಆ್ಯನಿಮಲ್ಗೆ. ಓಕೆ, ಕೋಲನ್ ಆ್ಯಂಡ್ ದೆನ್ ನೆಕ್ಸ್ಟ್ ಬಂದುಬಿಟ್ಟು ಲಾಗ್ ಅಂತ ಕರಿತೀನಿ. ಸೊ ಲಾಗ್ ಯಾವುದು, ಒಂದು ವೇರಿಯೇಬಲ್ ಇನ್ಸೈಡ್ ಅ ಫಂಕ್ಷನ್. ಈ ಫಂಕ್ಷನ್ ಒಳಗಡೆ ಒಂದು ವೇರಿಯೇಬಲ್ ಲಾಗ್ ವಿಚ್ ಈಸ್ ಅ ಲೋಕಲ್ ವೇರಿಯೇಬಲ್.
ಸೊ ಇಲ್ಲಿ ನಾನು ಎಫ್ ಫಾರ್ಮ್ಯಾಟಿಂಗ್ ಪ್ರಿಂಟ್ ಸ್ಟೇಟ್ಮೆಂಟ್ನ ಯೂಸ್ ಮಾಡ್ತೀನಿ. ಆ್ಯಂಡ್ ಇಲ್ಲಿ ನಾನು ನೇಮ್ was fed ಸೊ ನೇಮ್ ಆಫ್ ದ ಅನಿಮಲ್ ವಾಸ್ ಫೆಡ್ ಏನು ಫುಡ್. ಸೊ ಏನು ಫುಡ್ ಕೊಟ್ಟಿದ್ದೀರಾ ಆರ್ ಫೀಡ್, ಓಕೆ, ಫೀಡ್ ಆರ್ ಫುಡ್, ಲೆಟ್ಸ್ ಸೇ ಫುಡ್. ಆ್ಯಂಡ್ ಇಲ್ಲಿ ನಾವು ಆ್ಯಂಡ್ ಅಟ್ ವಾಟ್ ಟೈಮ್, ಸೊ ಅಟ್ ಯಾವಾಗ ಟೈಮ್, ಸೊ ಟೈಮ್, ಓಕೆ, ಇದು ಲಾಗಲ್ಲಿ ಸ್ಟೋರ್ ಆಗಬೇಕಾಗಿರೋದು. ನಾವೀಗ ಫೀಡಿಂಗ್ ಲಾಗ್, ಓಕೆ. ಈಗ ಒಂದು ಸಿಂಪಲ್ ಕ್ವೆಶನ್ನು. ಸೊ ಇಲ್ಲಿ ನಾವು ಒಂದು ಆ್ಯಸ್ ಅ ಲಿಸ್ಟಲ್ಲಿ ನಾವು ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂಸ್ನ ಸ್ಟೋರ್ ಮಾಡಬೇಕು. ಸೊ ಈ ಫಂಕ್ಷನಲ್ಲಿ ನೋಡಿಕೊಂಡ್ರೆ ನಾವು ಈ ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್ನ ನಾವು ಈ ಲಿಸ್ಟ್ ಒಳಗಡೆ ಹಾಕಬೇಕು. ಹೆಂಗೆ ಹಾಕೋದು? ಒಂದು ಫಂಕ್ಷನ್ ಇದೆ. ಸೊ ಆ ಫಂಕ್ಷನ್ ನೇಮ್ ಅಂದ್ಬಿಟ್ಟು ಡಾಟ್ ಅಪೆಂಡ್. ಸೊ ಇದನ್ನು ನಾನು ವೀಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ರೂ ಇಲ್ಲವೋ ಗೊತ್ತಿಲ್ಲ, ಬಟ್ ಡಾಟ್ ಅಪೆಂಡ್ ಅನ್ನೋ ಫಂಕ್ಷನ್ನ ಯೂಸ್ ಮಾಡಿ ನಾವು ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂಸ್ ಆರ್ ವೇರಿಯೇಬಲ್ಸನ್ನ ನಾವು ತಗೊಂಡೋಗಿ ಲಿಸ್ಟಲ್ಲಿ ಹಾಕ್ಬೋದು. ಅಪೆಂಡ್ ಅಂದರೆ ತಗೊಂಡೋಗಿ ಅದರಲ್ಲಿ ಒಳಗಡೆ ಹಾಕ್ಬೋದು, ಓಕೆ. ಸೊ ಇದು ಅಪೆಂಡ್ ಆಫ್ ವಾಟ್? ಅಪೆಂಡ್ ಲಾಗ್. ಸೊ ಈ ಪರ್ಟಿಕ್ಯುಲರ್ ಲಾಗ್ನ ತಗೊಂಡೋಗಿ ಫೀಡಿಂಗ್ ಲಾಗ್ ಈ ಲಿಸ್ಟ್ ಒಳಗಡೆ ಹಾಕಬೇಕು, ಓಕೆ. ಸೊ ಇದು ಆ್ಯಂಡ್ ಇಲ್ಲಿ ನಾನು ಪ್ರಿಂಟ್ ಆ್ಯಂಡ್ ನಾನು ಇಲ್ಲಿ ಎಫ್ ಸ್ಟೇಟ್ಮೆಂಟ್ ಫಾರ್ಮ್ಯಾಟಿಂಗ್ ಸ್ಟೇಟ್ಮೆಂಟ್ ಯೂಸ್ ಮಾಡಿ ಫೀಡಿಂಗ್ ಕಂಪ್ಲೀಟೆಡ್ ಯಾರಿಗೆ? ಲೆಟ್ಸ್ ಎ ನೇಮ್, ಆ ಪರ್ಟಿಕ್ಯುಲರ್ ಆ್ಯನಿಮಲ್ ನೇಮ್, ಓಕೆ. ಸೊ ಇದು ಒಂದು ಫಂಕ್ಷನ್ನು. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಫಂಕ್ಷನ್ನ ನಾನು ಡಿಫೈನ್ ಮಾಡಬೇಕು. ಏನಕ್ಕೆ? ಸೊ ಫೀಡ್ ಮಾಡಿದ್ದೀರಾ, ಬಟ್ ನೀವು ನೋಡಬೇಕಲ್ಲ ಯಾವ ಅನಿಮಲ್ಗೆ ಫೀಡ್ ಮಾಡಿದ್ದೀರಾ ಏನು ಅಂತ. ಸೊ ಅದನ್ನು ನೀವು ಎಲ್ಲಿ ನೋಡ್ತೀರಾ? ಫೀಡಿಂಗ್ ಲಾಗ್ ಇದೆಯಲ್ಲ, ಎಂಟಿ ಲಿಸ್ಟ್. ಸೊ ಅದರಲ್ಲಿ ನಿಮಗೆ ಸ್ಟೋರ್ ಆಗ್ತಾ ಇರುತ್ತೆ. ಸೊ ಅದನ್ನು ನೀವು ರಿಟ್ರೀವ್ ಮಾಡಿಕೊಂಡು ಇಲ್ಲಿ ನೀವು ಅದನ್ನು ಪ್ರಿಂಟ್ ಮಾಡಿ ನೋಡ್ಬೋದು ಯಾವ ಅನಿಮಲ್ಗೆ ಪ್ರಿಂಟ್ ಆಗಿದೆ ಅಂತ, ಓಕೆ. ಸೊ ಡೆಫ್ ಶೋ ಫೀಡಿಂಗ್ ಲಾಗ್ ಫಂಕ್ಷನ್ ನೇಮು. ಆ್ಯಂಡ್ ಇದರಲ್ಲಿ ನಿಮಗೆ ಇನ್ಪುಟ್ಸ್ ಏನು ಬೇಕಾಗಿಲ್ಲ, ಯೂಸರ್ ಹತ್ರದಿಂದ ಇನ್ಪುಟ್ ತಗೊಳ್ಳೋಷ್ಟು ಅವಶ್ಯಕತೆ ಇಲ್ಲ. ಡೈರೆಕ್ಟ್ ನೀವು ಲಾಗ್ಸನ್ನು ಕಂಪ್ಲೀಟಾಗಿ ಪ್ರಿಂಟ್ ಮಾಡ್ಕೊಂಡು ಹೋಗ್ಬೋದು. ಸೊ ಇಲ್ಲಿ ಪ್ರಿಂಟ್ ಲೆಟ್ಸ್ ಎ ಒಂದು ಹೆಡಿಂಗ್ ಬರೆಯೋಣ, ಓಕೆ, ಫೀಡಿಂಗ್ ಲಾಗ್. ಸೊ ಇದನ್ನು ನಾವು ನೆಕ್ಸ್ಟ್ ಲೈನಲ್ಲಿ ಪ್ರಿಂಟ್ ಮಾಡೋಣ. ಸೊ /n. ಸೊ ಈ ಸ್ಲ್ಯಾಶನ್ನು ನಾವು ಯೂಸ್ ಮಾಡಿಕೊಂಡು ನೆಕ್ಸ್ಟ್ ಲೈನಲ್ಲಿ ಪ್ರಿಂಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ, ಓಕೆ. ಸೊ ಇದು ಆ್ಯಂಡ್ ಇಲ್ಲಿ ನನಗೇನು ಬೇಕು? ಫಾರ್ ಎಂಟ್ರಿ ಇನ್ ಫೀಡಿಂಗ್. ಸೊ ಫೀಡಿಂಗ್ ಒಳಗಡೆ ಎಂಟ್ರಿ ಈ ದ್ಯಾಟ್ ಪರ್ಟಿಕ್ಯುಲರ್ ಲಾಗ್, ಆ ಫೀಡಿಂಗ್ನ ತೊಗೊಂಡು ಬಂದು ಫೀಡಿಂಗ್ ಲಾಗ್ ನನಗೆ ಪ್ರಿಂಟ್ ಏನು ಮಾಡಬೇಕು? ಲೆಟ್ಸ್ ಸೇ ನಾನು ಇಲ್ಲಿ ಮೈನಸ್ ಹಾಕ್ತೀನಿ, ಆ್ಯಂಡ್ ನನಗೆ ಇಲ್ಲಿ ಏನು ಮಾಡಬೇಕು? ಎಂಟ್ರಿಯನ್ನು ಕೊಡಬೇಕು. ಸೊ ಈಚ್ ಎಂಟ್ರಿ. ಸೊ ಈಗ ನಿಮಗೆ ಲಿಸ್ಟಲ್ಲಿ ನೋಡ್ಕೊಂಡು ಮಲ್ಟಿಪಲ್ ಎಂಟ್ರೀಸ್ ಇರುತ್ತೆ. ಆ ಮಲ್ಟಿಪಲ್ ಎಂಟ್ರೀಸ್ನ ಒಂದೇ ಸಾರಿ ಪ್ರಿಂಟ್ ಮಾಡೋಕ್ಕಾಗಲ್ಲ. ಸೊ 1 by 1 ನಾವು ಪ್ರಿಂಟ್ ಮಾಡಬೇಕು. ಅದಕ್ಕೆ ನಾವು ಫಾರ್ ಲೂಪ್ನ ಯೂಸ್ ಮಾಡಿ ಫಾರ್ ಲೂಪಲ್ಲಿ ಈಚ್ ಎಂಟ್ರಿ ತೊಗೊಂಬಂದು ಒಂದೊಂದು ಲೈನಲ್ಲೇ ಪ್ರಿಂಟ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀವಿ, ಓಕೆ. ಸೊ ಇದು ಶೋ ಫೀಡಿಂಗ್ ಲಾಗ್, ಓಕೆ. ನೆಕ್ಸ್ಟ್ ನನಗೆ ಇನ್ನೊಂದು ಫಂಕ್ಷನ್ ಬೇಕು, ಡೆಫ್ ಲಾಸ್ಟ್ ಫೀಡ್ ಆ್ಯನಿಮಲ್. ಆ್ಯಂಡ್ ಇಲ್ಲಿ ಇದರೊಳಗೆ ನಮಗೇನು ಬೇಕು? ಇಫ್ ಫೀಡಿಂಗ್ ಲಾಗ್, ಒಂದು ವೇಳೆ ಫೀಡಿಂಗ್ ಲಾಗ್ ಇದ್ದರೆ ರಿಟರ್ನ್ ಫೀಡಿಂಗ್ ಲಾಗ್ ಆಫ್ -1 ಏನಕ್ಕೆ? ಸೊ ಇಲ್ಲಿ ನಾವು ಈ ಫಂಕ್ಷನ್ ನಾವು ಏನು ಟ್ರೈ ಮಾಡ್ತಾಯಿದ್ದೀವಿ? ನಮಗೆ ಆ ಪರ್ಟಿಕ್ಯುಲರ್ ಕಂಪ್ಲೀಟ್ ಲಾಗಿಂದ ಲಾಸ್ಟ್ ಫೀಡಿಂಗ್ ಯಾವ ಅನಿಮಲ್ಗೆ,
ಆ ಎಂಟ್ರಿ ಇದೆಯಲ್ಲ ಆ ಎಂಟ್ರಿನ ಮಾತ್ರ ನಮಗೆ ಬೇಕು. ಸೊ ಅದಕ್ಕೆ ನಾವು ಲಿಸ್ಟಲ್ಲಿ ಲಾಸ್ಟ್ ನಂಬರ್ ಹೆಂಗೆ ಪ್ರಿಂಟ್ ಮಾಡೋದು, -1. ಸೊ ಲಾಸ್ಟ್ ಒನ್ -1ನ ಯೂಸ್ ಮಾಡಿ ಆ ಲಾಸ್ಟ್ ಎಂಟ್ರಿನ ನಾವು ತೊಗೊಂಬಂದು ಇಲ್ಲಿ ಪ್ರಿಂಟ್ ಮಾಡಬೇಕು. ಸೊ ಇದು ಓಕೆ. ಫೀಡಿಂಗ್ ಲಾಗ್ ರಿಟರ್ನ್ ಫೀಡಿಂಗ್ ಲಾಗ್. ಸೊ ಇದು ಒಂದೊಂದು ಫಂಕ್ಷನ್. ಓಕೆ, ಇದು ಇಫ್ ಸ್ಟೇಟ್ಮೆಂಟ್. ಆ್ಯಂಡ್ ಎಲ್ಸ್ ರಿಟರ್ನ್ ನೋ ಆ್ಯನಿಮಲ್ ಫೆಡ್ ಯೆಟ್. ಇದನ್ನು ನಾನು ಬ್ರೇಸಸ್ ಒಳಗಡೆ ಕೋಟ್ಸ್ ಒಳಗಡೆ ನಾನು ಸ್ಟೋರ್ ಮಾಡ್ತೀನಿ. ಸೊ ಯಾಕೆ ಇಫ್ ಆ್ಯಂಡ್ ಎಲ್ ಸ್ಟೇಟ್ಮೆಂಟು? ಸೊ ಇಲ್ಲಿ ಲಾಸ್ಟ್ ಫೀಡ್ ಅನಿಮಲ್ ಇದ್ದರೆ ಪ್ರಿಂಟ್ ಮಾಡಬೇಕು, ಇಲ್ಲ ಅಂತಂದರೆ ನೋ ಆ್ಯನಿಮಲ್ ಫೆಡ್ ಯೆಟ್ ಅಂತ ಪ್ರಿಂಟ್ ಮಾಡಬೇಕು ಆರ್ ರಿಟರ್ನ್ ಮಾಡಬೇಕು. ಓಕೆ, ಸೊ ಇದು ಒಂದು ಫಂಕ್ಷನ್. ಈಗ ಲೆಟ್ಸೆ, ಸೊ ಇಲ್ಲಿವರೆಗೂ ಫಂಕ್ಷನ್ ನಾವು ಆಯಿತು, ಇದು ಫಂಕ್ಷನ್. ಸೊ ಈ ಫಂಕ್ಷನ ನಾವು ಮತ್ತೆ ನೋಡೋಣ. ಸೊ ನಾವಿಲ್ಲಿ ಏನು ಮಾಡ್ತಾಯಿದ್ದೀವಿ, ಫೀಡ್ ಲಾಗ್ ಅನ್ನೋ ಒಂದು ಗ್ಲೋಬಲ್ ವೇರಿಯೇಬಲ್ನ ಕ್ರಿಯೇಟ್ ಮಾಡಿದ್ದೀವಿ. ಆ್ಯಂಡ್ ಆ ವೇರಿಯೇಬಲನ್ನು ನಾವು ಲಿಸ್ಟ್ ಡೇಟಾ ಟೈಪ್ನ ಸ್ಟೋರ್ ಮಾಡೋಕ್ಕೆ ಇಟ್ಕೊಂಡಿದ್ದೀವಿ. ಓಕೆ, ಸೊ ಫಸ್ಟ್ ಫಂಕ್ಷನ್ ಬಂದುಬಿಟ್ಟು ಫೀಡ್ ಅನಿಮಲ್. ನೀವು ಒಂದು ಅನಿಮಲ್ಗೆ ಫೀಡ್ ಮಾಡಬೇಕು. ಆಗ ನೀವು ಯಾವ ಅನಿಮಲ್ಗೆ ಫೀಡ್ ಮಾಡಬೇಕು, ಏನು ಫೀಡ್ ಮಾಡಬೇಕು, ಯಾವ ಟೈಮಲ್ಲಿ ಫೀಡ್ ಮಾಡಬೇಕು, ಈ 3 ಇನ್ಪುಟ್ಸ್ನ ನೀವು ಕೊಡಬೇಕು ಈ ಫಂಕ್ಷನ್ ಕಾಲ್ ಮಾಡುವಾಗ. ಆ್ಯಂಡ್ ಇಲ್ಲಿ ನಿಮಗೆ ಲಾಗ್ ಫಾರ್ಮೆಟ್ ಅದು ಹೆಂಗೆ ನಿಮಗೆ ಸೇವ್ ಆಗುತ್ತೆ ಲಿಸ್ಟ್ ಒಳಗಡೆ. ಸೊ ಫಸ್ಟ್ ನೇಮು, ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ ಡಾಗ್ ವಾಸ್ ಫೆಡ್ ವಿತ್ ವಾಟ್, ಏನು ಫುಡ್ ಕೊಟ್ಟಿದ್ದು ಅಂತ. ಫುಡ್ ಬಂದುಬಿಟ್ಟು ನಿಮಗೆ ಲೆಟ್ಸ್ ಸೇ ಬಿಸ್ಕೆಟ್ಸ್. ಓಕೆ, ಬಿಸ್ಕೆಟ್ಸ್ ಅಟ್ ಯಾವ ಟೈಮ್, ಲೆಟ್ಸ್ ಸೇ 5:30 PM or 6 PM ಲೈಕ್ ದ್ಯಾಟ್. ಸೊ ಈ ಲಾಗ್ ಈ ಫಾರ್ಮೆಟಲ್ಲಿ ಸ್ಟೋರ್ ಆಗುತ್ತೆ. ಸೊ ಡಾಗ್ ವಾಸ್ ಫೆಡ್ ಬಿಸ್ಕೆಟ್ಸ್ ಅಟ್ 6 PM. ಸೊ ಇದು ಲಾಗ್. ಆ್ಯಂಡ್ ಇದನ್ನು ನಾವು ಫೀಡಿಂಗ್ ಲಾಗ್ ಒಳಗಡೆ ಸ್ಟೋರ್ ಮಾಡಬೇಕು. ಹೆಂಗೆ ಸ್ಟೋರ್ ಮಾಡ್ತೀವಿ? ಸೊ ಲಿಸ್ಟಲ್ಲಿ ನಾವು ಸ್ಟೋರ್ ಮಾಡೋದಕ್ಕೆ, ಆ್ಯಡ್ ಮಾಡೋದಕ್ಕೆ ಒಂದು ಫಂಕ್ಷನ್ನ ಯೂಸ್ ಮಾಡ್ತೀವಿ, ಡಾಟ್ ಅಪೆಂಡ್ ಅಂತ. ಸೊ ಡಾಟ್ ಅಪೆಂಡ್ನ ಯೂಸ್ ಮಾಡಿ ನಾವು ಆ ಪರ್ಟಿಕ್ಯುಲರ್ ವ್ಯಾಲ್ಯೂಸ್ನ ತೊಗೊಂಡೋಗಿ ಒಂದು ಲಿಸ್ಟ್ ಒಳಗಡೆ ಸ್ಟೋರ್ ಮಾಡ್ತೀವಿ. ಸೊ ಇಲ್ಲಿ ನೋಡಿಕೊಂಡ್ರೆ ಫೀಡಿಂಗ್ ಲಾಗ್ ಯಾವುದು? ಇದು ಲಿಸ್ಟು. ಸೊ ಈ ಲಿಸ್ಟ್ ಒಳಗಡೆ ಅಪೆಂಡ್ ಮಾಡು, ಏನು ಅಪೆಂಡ್ ಮಾಡು? ಲಾಗ್ ಯಾವುದು? ಇದು ಈ ಪರ್ಟಿಕ್ಯುಲರ್ ಲಾಗ್. ಇದನ್ನು ನಾವು ಸ್ಟೋರ್ ಮಾಡಬೇಕು. ಓಕೆ, ಆ್ಯಂಡ್ ದೆನ್ ಪ್ರಿಂಟ್ ಫೀಡಿಂಗ್ ಕಂಪ್ಲೀಟೆಡ್. ಆ್ಯಂಡ್ ಲಾಸ್ಟಲ್ಲಿ ನಮಗೆ ನೇಮ್ ಯಾವ ಅನಿಮಲ್ ಅಂತ ಇದನ್ನು ಪ್ರಿಂಟ್ ಮಾಡಿದ್ರೆ ಸಾಕು. ಓಕೆ, ನೆಕ್ಸ್ಟ್ ಇನ್ನೊಂದು ಫಂಕ್ಷನ್ ಬಂದುಬಿಟ್ಟು ಶೋ ಫೀಡಿಂಗ್ ಲಾಗ್. ಸೊ ಫಸ್ಟ್ ನಾವು ಫೀಡಿಂಗ್ ಮಾಡ್ತೀವಿ, ಆ ಲಾಗ್ಸ್ ಎಲ್ಲ ಸ್ಟೋರ್ ಆಗುತ್ತೆ. ಬಟ್ ಯಾವ ಅನಿಮಲ್ಸ್ಗೆ ಏನೇನು ಫೀಡ್ ಮಾಡಿದ್ದೀವಿ ಆ್ಯಂಡ್ ಯಾವ ಟೈಮಲ್ಲಿ ಫೀಡ್ ಮಾಡಿದ್ದೀವಿ, ಸೊ ಇದನ್ನು ನಾವು ಲಿಸ್ಟ್ ತೆಗಿಬೇಕು ಅಂತಂದರೆ ಈ ಶೋ ಫೀಡಿಂಗ್ ಲಾಗನ್ನು ಫಂಕ್ಷನ್ನ ಯೂಸ್ ಮಾಡ್ತೀವಿ. ಸೊ ಇದರಲ್ಲಿ ನಾನೊಂದು ಹೆಡ್ಡಿಂಗ್ ಬರೆದಿದ್ದೀನಿ, ಪ್ರಿಂಟ್ ಫೀಡಿಂಗ್ ಲಾಗ್ ಅಂತ. ಆ್ಯಂಡ್ ಇಲ್ಲಿ ಫಾರ್ ಎಂಟ್ರಿ ಇನ್ ಫೀಡಿಂಗ್ ಲಾಗ್. ಸೊ ಈಗ ನಿಮ್ಮ ಹತ್ರ ಒಂದು ಲಿಸ್ಟಲ್ಲಿ ಎಲ್ಲ ಇನ್ಫಾರ್ಮೇಷನ್ ಎಲ್ಲ ಇದೆ. ಸೊ ಎಲ್ಲನೂ ಒಂದೇ ಸಲ ಪ್ರಿಂಟ್ ಮಾಡಿದ್ರೆ ನಿಮಗೆ ಓದೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಫಾರ್ ಲೂಪ್ನ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಫಾರ್ ಲೂಪ್ನ ಯೂಸ್ ಮಾಡಿ ಒಂದೊಂದು ಎಂಟ್ರಿನೇ ತೊಗೊಂಬಂದು ನಿಮಗೆ ಒಂದೊಂದು ಲೈನಲ್ಲಿ ಪ್ರಿಂಟ್ ಮಾಡುತ್ತೆ. ಓಕೆ, ಸೊ ಅದಕ್ಕಿದು ಫಾರ್ ಲೂಪ್. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಡಿಫೈನ್ ಲಾಸ್ಟ್ ಫೀಡ್ ಅನಿಮಲ್. ಸೊ ಒಂದು ವೇಳೆ ನಿಮಗೆ ಲಾಸ್ಟಲ್ಲಿ ಯಾವ ಅನಿಮಲ್ಗೆ ಏನು ಫುಡ್ ತಿನ್ನಿಸಿದ್ದಾರೆ, ಯಾವ ಟೈಮಲ್ಲಿ ತಿನ್ನಿಸಿದ್ದಾರೆ ಅಂತ ತಿಳ್ಕೋಬೇಕು ಅಂತಂದರೆ ಈ ಫಂಕ್ಷನ್ ಲಾಸ್ಟ್ ಫೀಡ್ ಅನಿಮಲ್ ಅಂತಿದೆಯಲ್ಲ, ಈ ಫಂಕ್ಷನ್ ಯೂಸ್ ಆಗುತ್ತೆ. ಹೇಗೆ? ಸೊ ಇಲ್ಲಿ ನೋಡ್ಕೊಂಡ್ರೆ ಇಫ್ ಫೀಡಿಂಗ್ ಲಾಗ್, ಈ ಫೀಡಿಂಗ್ ಲಾಗ್ ಇದೆಯಲ್ಲ ವೇರಿಯೇಬಲ್ ಅವ್ರ ಲಿಸ್ಟ್. ಸೊ ಈ ಲಿಸ್ಟ್ ಇದ್ದರೆ, ಸೊ ಅದರಲ್ಲಿ ಲಿಸ್ಟ್ ಇದ್ದರೆ ಇಫ್ ಇಟ್ ಈಸ್ ದೇರ್, ರಿಟರ್ನ್ ಫೀಡಿಂಗ್ ಲಾಗ್ ಕಂಪ್ಲೀಟ್ ತಗೊಂಡು ಅದರಲ್ಲಿ ನಮಗೆ ಲಾಸ್ಟಲ್ಲಿ -1 ಇದೆಯಲ್ಲ, ಸೊ ಆ ಲಾಸ್ಟ್ ಎಂಟ್ರಿ ಏನಿದೆಯೋ ಅದನ್ನು ನಮಗೆ ಪ್ರಿಂಟ್ ಮಾಡಬೇಕು ಅಂತ. ಓಕೆ, ಆ್ಯಂಡ್ ಇಫ್ ಫೀಡಿಂಗ್ ಲಾಗ್ ಇಲ್ಲ ಅಂತಂದರೆ ಎಲ್ಸ್ ರಿಟರ್ನ್ ನೋ ಅನಿಮಲ್ ಫೆಡ್ ಯೆಟ್, ಇನ್ನೂ ಯಾವ ಅನಿಮಲ್ಗೂ ಫುಡ್ ಏನು ತಿನ್ನಿಸಿಲ್ಲ ಅಂತ ಪ್ರಿಂಟ್ ಮಾಡುವಂಥ. ಇದ್ದರೆ ಲಾಸ್ಟ್ ಪ್ರಿಂಟ್ ಮಾಡು, ಇಲ್ಲ ಅಂತಂದರೆ ಏನೂ ಆಗಿಲ್ಲ, ಏನೂ ಫೀಡ್ ಮಾಡಿಲ್ಲ ಯಾವ ಅನಿಮಲ್ಗೂ ಅಂತ ರಿಟರ್ನ್ ಮಾಡುವಂಥ ಈ ಫಂಕ್ಷನ್. ಸೊ ಇದು ನಮಗೆ ಕಂಪ್ಲೀಟ್ ಕೋಡ್. ಸೊ ಇದನ್ನು ನಾವು ಕಾಲ್ ಮಾಡೋಣ. ಓಕೆ, ಸೊ ಫಸ್ಟ್ ಬಂದುಬಿಟ್ಟು ನಮಗೆ ಲೆಟ್ಸ್ ಕಾಲ್ ವಿತ್ ಫಸ್ಟ್ ಒನ್, ನಾವು ಒಂದು ಅನಿಮಲ್ಗೆ ಫೀಡ್ ಮಾಡೋಣ. ಓಕೆ, ಫೀಡ್ ಅನಿಮಲ್ ಲಿಯೋ ದ ಲಯನ್. ಸೊ ನೇಮ್ ಬಂದುಬಿಟ್ಟು ಲಿಯೋ ದ ಲಯನ್. ಓಕೆ, ಸೊ ಇದಕ್ಕೆ ನಾವು ಏನು ಫೀಡ್ ಮಾಡ್ತಾಯಿದ್ದೀವಿ? ಮೀಟ್, ಫುಡ್. ಓಕೆ, ಮೀಟ್ ಯಾವಾಗ ಟೈಮು? 9 AM. ಓಕೆ, ನಾನು ಇದನ್ನು ರನ್ ಮಾಡ್ತೀನಿ. ರನ್ ಮಾಡಿದ್ರೆ ಫೀಡಿಂಗ್ ಕಂಪ್ಲೀಟೆಡ್ ಲಿಯೋ ದ ಲಯನ್. ಸೊ ಇದಕ್ಕೆ ನಾವು ಫೀಡ್ ಮಾಡಿದ್ದೀವಿ ಅಂತ.
ಓಕೆ, ನಾವು ಇನ್ನೊಂದು ಎಕ್ಸಾಂಪಲ್ ಕೂಡ ಇನ್ನೊಂದು ಅನಿಮಲ್ಗೆ ಫೀಡ್ ಮಾಡೋಣ. ಇನ್ನೊಂದು ಅನಿಮಲ್ ಬಂದುಬಿಟ್ಟು ಎಲಿ ದ ಎಲಿಫೆಂಟ್ ಬನಾನಾಸ್ ಕೊಟ್ಟಿದ್ದೀವಿ. ಯಾವ ಟೈಮಲ್ಲಿ? 10 o'clock ಬೆಳಗ್ಗೆ. ಆ್ಯಂಡ್ ಇನ್ನೊಂದು ಬಂದುಬಿಟ್ಟು ಇನ್ನೊಂದು ಎಕ್ಸಾಂಪಲ್ ಇನ್ನೊಂದು ಅನಿಮಲ್ಗೆ ಫೀಡ್ ಮಾಡೋಣ. ಓಕೆ, ಸೊ ಈ ಸಲ ಝಾರಾ ದ ಝೀಬ್ರಾ ಓಕೆ, ಗ್ರಾಸ್. ಯಾವ ಟೈಮಲ್ಲಿ? 10:30 AM. ಸೊ ಇಲ್ಲಿ ನಾವು 3 ಡಿಫ್ರೆಂಟ್ ಅನಿಮಲ್ಸ್ಗೆ ನಾವು ಫೀಡ್ ಮಾಡಿದ್ದೀವಿ. ಸೊ ಈಗ ಈ ಪರ್ಟಿಕ್ಯುಲರ್ ನಾವು ಏನು ಬರ್ದಿದ್ದೀವೋ ಇದೆಲ್ಲ ಲಾಗ್ ಆಗಿ ಫೀಡಿಂಗ್ ಲಾಗನ್ನು ಲಿಸ್ಟಲ್ಲಿ ಸ್ಟೋರ್ ಆಗಿರುತ್ತೆ. ಓಕೆ, ನಾವು ಅದನ್ನು ಫೆಚ್ ಮಾಡೋಣ ಈಗ. ಸೊ ಅಲ್ಲಿ ಹೆಸರು ಬಂದುಬಿಟ್ಟು ಶೋ ಫೀಡಿಂಗ್ ಲಾಗ್ ಅಲ್ಲ. ಓಕೆ, ಸೊ ಇದನ್ನು ಕಾಲ್ ಮಾಡ್ತೀನಿ ನಾನಿಲ್ಲಿ, ಶೋ ಫೀಡಿಂಗ್ ಲಾಗ್. ಸೊ ಇದು ಫೀಡಿಂಗ್ ಲಾಗ್. ಲಿಯೋ ದ ಲಯನ್ ವಾಸ್ ಫೆಡ್ ಮೀಟ್ ಅಟ್ 9 AM. ಸೊ ಇದನ್ನು ನೀವು ಫಾರ್ ಲೂಪ್ ಯೂಸ್ ಮಾಡಿ, ಸೊ ಇಲ್ಲಿ ನೋಡಿಕೊಂಡ್ರೆ ಫಾರ್ ಲೂಪ್ ಯೂಸ್ ಮಾಡಿ ಒಂದೊಂದನ್ನೇ ಪ್ರಿಂಟ್ ಮಾಡ್ತಾಯಿದೆ. ಓಕೆ, ಸೊ ಈಗ ನನಗೆ ಲಾಸ್ಟ್ ಯಾವ ಅನಿಮಲ್ಗೆ ಫೀಡ್ ಮಾಡಿದ್ದಾರೆ ಅದನ್ನು ನನಗೆ ಬೇಕು. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಲಾಸ್ಟ್ ಫೀಡ್ ಅನಿಮಲ್ ಅನ್ನೋ ಫಂಕ್ಷನ್ನ ಕಾಲ್ ಮಾಡಿ, ಲಾಸ್ಟ್ ಫೀಡ್ ನಾನು ಇದನ್ನು ರನ್ ಮಾಡಿದ್ರೆ ನನಗೆ ಝಾರಾ ದ ಝೀಬ್ರಾ ಬರಬೇಕು. ಝಾರಾ ದ ಝೀಬ್ರಾ ಬಂತಲ್ಲ. ಸೊ ಈ ರೀತಿ ನೀವು ಮಲ್ಟಿಪಲ್ ಫಂಕ್ಷನ್ಸ್ನ ಯೂಸ್ ಮಾಡಿ ಪರ್ಟಿಕ್ಯುಲರ್ ಟಾಸ್ಕನ್ನು ನೀವು ಕಂಪ್ಲೀಟ್ ಮಾಡ್ಬೋದು. ಸೊ ಇಲ್ಲಿ ನಾನು ಒಂದು ರಿಯಲ್ ವರ್ಲ್ಡ್ ಎಕ್ಸಾಂಪಲ್ ಆಗಿ ಅನಿಮಲ್ ಫೀಡಿಂಗ್ ಸಿಸ್ಟಮನ್ನು, ವೆರಿ ಸಿಂಪಲ್ ಅನಿಮಲ್ ಫೀಡಿಂಗ್ ಸಿಸ್ಟಮ್ನ ತೊಗೊಂಡು ಎಕ್ಸಾಂಪಲ್ ಆಗಿ ಸೊ ಕೋಡ್ ಬರ್ದೀನಿ. ಸೊ ಇಲ್ಲಿ ನೀವೇನು ಮಾಡ್ಬೋದು, ಅನಿಮಲ್ಗೆ ಫೀಡ್ ಮಾಡಿ ಆ ಪರ್ಟಿಕ್ಯುಲರ್ ಲಾಗ್ಸ್ನ ತೊಗೊಂಡೋಗಿ ಒಂದು ಲಿಸ್ಟಲ್ಲಿ ಸ್ಟೋರ್ ಮಾಡಿಕೊಂಡು ಅಲ್ಲಿಂದ ನಿಮಗೆ ಲಿಸ್ಟ್ ಆಫ್ ಲಾಗ್ಸನ್ನು ಪ್ರಿಂಟ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ದ ಲಾಸ್ಟಲ್ಲಿ ಯಾವ ಅನಿಮಲ್ ಫೀಡ್ ಮಾಡಿದ್ದೀವಿ ಇದನ್ನು ನೀವು ಪ್ರಿಂಟ್ ಮಾಡ್ಬೋದು. ಓಕೆ, ಸೊ ಇದು ಫಂಕ್ಷನ್ಸ್ ಅಂದರೆ. ಓಕೆ, ಸೊ ಫಂಕ್ಷನ್ಸ್ ಇಲ್ಲೇ ಆಗಿಲ್ಲ, ಇನ್ನೂ ಮುಂದೆ ಇದೆ. ನಾವು ಜಸ್ಟ್ ಇಂಟ್ರೊಡಕ್ಷನ್ ಮಾತ್ರ ನೋಡಿದ್ದೀವಿ. ಫಂಕ್ಷನ್ಸ್ ಅಂದರೆ ಏನು, ಹೆಂಗೆ ವರ್ಕ್ ಆಗುತ್ತೆ, ಯಾಕೆ ಬೇಕು, ಸೊ ಇದನ್ನೆಲ್ಲ ನಾವು ಇಲ್ಲಿ ತಿಳ್ಕೊಂಡಿದ್ದೀವಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಫಂಕ್ಷನ್ನ ಇನ್ ಡೀಟೇಲ್ ನೋಡೋಣ. ಸೊ ಈ ನಿಮಗೆ ಈ ಹೇಳ್ದಲ್ಲ ಪೊಸಿಷನಲ್ ಪ್ಯಾರಾಮೀಟರ್ಸ್ ಆರ್ ಆರ್ಗ್ಯುಮೆಂಟ್ಸ್ ಅಂತ. ಸೊ ಆರ್ಗ್ಯುಮೆಂಟ್ಸಲ್ಲಿ ಡಿಫ್ರೆಂಟ್ ಟೈಪ್ಸ್ ಏನು, ಡಿಫ್ರೆಂಟ್ ಫಂಕ್ಷನ್ಸ್ ಏನೇನಿದೆ, ಆ್ಯಂಡ್ ಮಲ್ಟಿಪಲ್ ಆರ್ಗ್ಯುಮೆಂಟ್ಸ್ ಹೆಂಗೆ ಬರೆಯೋದು, ಇದನ್ನೆಲ್ಲ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ಓಕೆ, ಸೊ ಈ ವಿಡಿಯೋದಲ್ಲಿ ಅಷ್ಟೇ. ಸೊ ನಿಮಗೆ ಲಾಸ್ಟ್ ಫ್ಯೂ ವೀಡಿಯೋಸಿಂದ ನಾನು ಒಂದು ಅಪ್ರೋಚ್ ನೋಡ್ಕೊಂಡಿದ್ದೆ. ಆ ಅಪ್ರೋಚ್ ನನಗೆ ಸ್ವಲ್ಪ ಸರಿಯಾಗಿ ಅನಿಸಿಲ್ಲ. ಸೊ ಅದಕ್ಕೆ ನಾನು ಇನ್ನೊಂದು ಅಪ್ರೋಚ್ನ ಟ್ರೈ ಮಾಡಿದ್ದೀನಿ. ನೋಡಿ ಅರ್ಥ ಆಗುತ್ತೆ ಅನಿಸುತ್ತೆ ಈ ಪರ್ಟಿಕ್ಯುಲರ್ ಟಾಪಿಕ್, ಈ ಪರ್ಟಿಕ್ಯುಲರ್ ಎಕ್ಸ್ಪ್ಲನೇಷನ್. ಒಂದು ವೇಳೆ ಚೆನ್ನಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ. ಆ್ಯಂಡ್ ಆಲ್ಸೋ ಶೇರ್ ವಿತ್ ಯುವರ್ ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸು ಕಲಿತಾ ಇರ್ತಾರೆ ಪೈಥಾನ್. ಸೊ ಈಗ ತುಂಬ ಜನ ನಾನು ನೋಡಿರೋದ್ರಿಂದ ನಾನ್ ಟೆಕ್ನಿಕಲಿಂದ ಟೆಕ್ನಿಕಲ್ಗೆ ಬರ್ತಾಯಿದ್ದಾರೆ, ಪರ್ಟಿಕ್ಯುಲರ್ಲಿ ಫಾರ್ ಡೇಟಾ ಸೈನ್ಸ್ ಆ್ಯಂಡ್ AI. ಸೊ ನೀವು ಡೇಟಾ ಸೈನ್ಸ್ ಆ್ಯಂಡ್ AI ಕಲಿಬೇಕು ಅಂತಂದರೆ ದ ಫಸ್ಟ್ ಸ್ಟೆಪ್ ಪೈಥಾನ್ ಪ್ರೋಗ್ರಾಮಿಂಗ್. ಸೊ ಪೈಥಾನ್ ಪ್ರೋಗ್ರಾಮಿಂಗ್ ಇಲ್ಲದೇ ಇದ್ದರೆ ನೀವು ಕಲ್ತ್ಕೋಬೇಕು. ಸೊ ಅದು ಫಸ್ಟ್ ಸ್ಟೆಪ್. ಓಕೆ, ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಆಲ್ಸೋ ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ. ಇನ್ನೂ ಮಲ್ಟಿಪಲ್ ವೀಡಿಯೋಸ್ ಬರುತ್ತೆ. ಸೊ ಅಷ್ಟೇ ಗೈಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಮಾತಾಡೋಣ. ಬಾಯ್.